उपमम लहरी विष्णु महेश विधिरविचंदावरुणयम शक्तिधरेश जागृपालु सर्वज्ञ को हियधारत मुनि ध्यान ताको होत उपाधितै मोमय मिथ्या भान वैयाने भिन्न जगत मडहु जेवरि साप नसै भुजग जग की लहै सोहम नापे आप बोधचारी जाको सुकृति भजत राम निष्काम सो मेरो है आत्मा काको करो प्रणाम जो सुख नित्य प्रकाश विभो नाम रूप आधार मति न लकै जिहि मति लकै सोमय शुद्ध अपार सोमय शुद्ध अपार। सतगुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಿ ಅವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಣೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ ಮೊದಲನೆಯ ತರಂಗದಲ್ಲಿ ಸಾಧು ಶ್ರೀ ನಿಶ್ಚಲದಾಸಜಿಯವರು ಅನುಬಂಧ ಸಾಮಾನ್ಯ ನಿರೂಪಣೆ ಮಾಡ್ತಾ ಇದ್ದೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಆ ಅನುಬಂಧಗಳಲ್ಲಿರುವ ಮೊದಲನೇದು ಅಧಿಕಾರಿಯ ವರ್ಣನೆಯನ್ನು ಮಾಡ್ತಾ ನಿನ್ನಿನ ದಿವಸ ಯಾವ ವಿವೇಕಾದಿಗಳು 4 ಹಾಗೂ ಶ್ರವಣಾದಿಗಳು 4 8 ಅಂತರಂಗ ಸಾಧನಗಳು ಅಂತ ಹೇಳಿದ ಬಳಿಕ ಪುನಃ ಜ್ಞಾನದ ಮುಖ್ಯ ಅಂತರಂಗ ಸಾಧನ ಯಾವುದು ಅಂತಾರೆ? ಮಹಾವಾಕ್ಯ. ಜ್ಞಾನದ ಅಂತರಂಗ ಸಾಧನ ಕರ್ಮಾದಿಗಳಿಗಿಂತಲೂ ವಿವೇಕಾದಿಗಳು ಅಂತರಂಗ ಸಾಧನ ಅಂತ ಹೇಳಿದ್ರು. ವಿವೇಕಾದಿಗಳಿಗಿಂತಲೂ ಶ್ರವಣಾದಿಗಳು ಅಂತರಂಗ ಸಾಧನ ಅಂತ ಹೇಳಿದರು. ಈಗ ಶ್ರವಣಾದಿಗಳಿಗಿಂತಲೂ ಅಂತರಂಗ ಸಾಧನ ಯಾವುದು ಅಂದ್ಕರ ಮುಖ್ಯ ಮಹಾವಾಕ್ಯ. ಮಹಾವಾಕ್ಯ ಆ ಸಮಯದಲ್ಲಿ ಶ್ರವಣ ಮನನ ನಿಧಿಧ್ಯಾಸನದ ಲಕ್ಷಣಗಳನ್ನು ಕೂಡ ಹೇಳಿಕೊಂಡು ಬಂದಿದ್ದಾರೆ. ಶ್ರವಣ ಅಂದರೆ ಏನು ಅಂದ್ಕರ ಯುಕ್ತಿಯಿಂದ ವೇದಾಂತ ವಾಕ್ಯಗಳ ತಾತ್ಪರ್ಯ ನಿಶ್ಚಯಕ್ಕೆ ಶ್ರವಣ ಅಂತ ಹೇಳಿದರು. ಯುಕ್ತಿ ಶಬ್ದದಿಂದ ಶ್ರುತಿ ಷಡ್ಲಿಂಗಗಳನ್ನು ಕೂಡ ನಿರೂಪಣೆಯನ್ನು ಮಾಡಿ
ಮನನದ ಲಕ್ಷಣವನ್ನು ಹೇಳಿದ್ದಾರೆ. ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮದ ಚಿಂತನ ಮಾಡುವುದಕ್ಕೇನಂತಾರ ಅಂತ ಮನನ ಅಂತ ಕರೀತಾರೆ. ಅಲ್ಲಿ ಅಭೇದ ಸಾಧಕ ಯುಕ್ತಿಗಳನ್ನು ಅನುಮಾನಾದಿ ಪ್ರಮಾಣಗಳಿಂದ ತೋರಿಸಿಕೊಟ್ಟರು ಟಿಪ್ಪಣಿಕಾರರು. ಭೇದ ಬಾಧಕ ಯುಕ್ತಿಗಳನ್ನು ಕೂಡ ಅನುಮಾನಾದಿ ಪ್ರಮಾಣಗಳ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ. ನಂತರ ಯಾವ ಮನನದ ಪರಿಪಕ್ವ ಅವಸ್ಥೆ ನಿಧಿಧ್ಯಾಸನ ಲಕ್ಷಣವನ್ನು ಹೇಳಿದ್ದಾರೆ. ನಿಧಿಧ್ಯಾಸನ ಅಂತ ಅಂದ್ರೆ ಅನಾತ್ಮಕಾವೃತ್ತಿಯ ತಿರಸ್ಕಾರ ಪೂರ್ವಕ ಬ್ರಹ್ಮಾಕಾವೃತ್ತಿಯ ಪ್ರವರ್ಧನ ಏನದ ಅಲ್ಲ, ಇದಕ್ಕೆ ನಿಧಿಧ್ಯಾಸನ. ಅನಾತ್ಮಾಕಾರವೃತ್ತಿಗೆ ಅವಕಾಶ ಕೊಡಲಾರದನೇ ಬ್ರಹ್ಮಾಕಾರ ವೃತ್ತಿಯನ್ನು ಪುನಃ ಪುನಃ ಮಾಡ್ತಕ್ಕಂಥದ್ದಕ್ಕೇನಂತಾರೆ ನಿಧಿಧ್ಯಾಸನ ಅಂತಾರೆ. ಆ ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆಯೇ ಸಮಾಧಿ ಅಂಥೇಳಿ. ಆ ಸಮಾಧಿಯಲ್ಲಿನೂ ಕೂಡ ಏನು ಹೇಳಿದ್ರು ಅಂತ ಕೇಳಿದ್ರೆ ಯಾವ್ಯಾವ ಸಮಾಧಿಗಳನ್ನ ಹೇಳಿದ್ರು? ಒಂದು ಸವಿಕಲ್ಪ ಸಮಾಧಿ, ಇನ್ನೊಂದು ನಿರ್ವಿಕಲ್ಪ ಸಮಾಧಿ. ಜ್ಞಾತೃ ಜ್ಞಾನ ಜ್ಞೇಯ ರೂಪ ತ್ರಿಪುಟಿ ಸಹಿತವಾದ ಸಮಾಧಿಗೆ ಏನಂತ ಕರೆದ್ರು? ಸವಿಕಲ್ಪ ಸಮಾಧಿ. ಆ ತ್ರಿಪುಟಿ ರಹಿತವಾಗಿರ್ತಕ್ಕಂಥದ್ದಕ್ಕೆ ಏನಂತ ಕರು? ನಿರ್ವಿಕಲ್ಪ ಸಮಾಧಿ. ಅದನ್ನು ಬಾಹ್ಯ ನಿರ್ವಿಕಲ್ಪ ಅಂತರ ನಿರ್ವಿಕಲ್ಪ ಅಂತ ಹೇಳಿಕೊಂಡು ಬಂದಿದ್ದಾರೆ. ಈಗ ಹೇಳಬೇಕಾಗಿದ್ದು ಏನು ಅಂತ ಕೇಳಿದ್ರೆ, ಕೊನೆಯಲ್ಲಿ ಏನು ಹೇಳಿದ್ರು ಅಂತ ಕೇಳಿದ್ರೆ, ಈ ಸಂಶಯ ಮತ್ತು ಅಸಂಭಾವನೆಗಳನ್ನು ಕಳೀತಾ ಇದ್ದಾವೆ. ಶ್ರವಣ ನಿಧಿಧ್ಯಾಸನಗಳು ಏನು ಮಾಡ್ತವೆ? ಅದನ್ನ ಆ ಶ್ರವಣ ನಿಧಿಧ್ಯಾಸನಗಳು ಜ್ಞಾನದ ಸಾಕ್ಷಾತ್ ಸಾಧನೆಗಳು ಅಲ್ಲ. ಅಂದ್ರೆ ಅವರ ಕೆಲಸ ಏನು ಅಂತ ಕಿಂತು ಬುದ್ಧಿಯ ಏನು ಬುದ್ಧಿಯಲ್ಲಿರುವ ದೋಷಗಳು ಅವ್ಯಾವು? ಅಸಂಭಾವನಾ ವಿಪರೀತ ಭಾವನೆಗಳನ್ನು ನಾಶ ಮಾಡ್ತಕ್ಕಂಥದ್ದು ಶ್ರವಣ ಮನನ ನಿಧಿಧ್ಯಾಸನಗಳ ಕರ್ತವ್ಯ. ಸಂಶಯಕ್ಕೆ ಅಸಂಭಾವನಾ ಅಂತ ಕರ್ತಾರೆ, ವಿಪರ್ಯಕ್ಕೆ ವಿಪರೀತ ಭಾವನೆ ಅಂತ ಹೇಳ್ಕೊಂಡು ಬಂದರು. ಈಗ 19ನೇ ವಿಷಯಾಂಕದಲ್ಲಿ ಶ್ರವಣಾದಿಗಳಿಗೆ ಪರಂಪರೆಯಿಂದ ಜ್ಞಾನದ ಕಾರಣತ್ವ. ಶ್ರವಣಾದಿಗಳು ಕೂಡ ಜ್ಞಾನಕ್ಕೆ ಕಾರಣ ಆಗ್ತಾವ. ಹ್ಯಾಂಗ ಕಾರಣ ಆಗ್ತಾವ ಅಂತಾರ? ಪರಂಪರೆಯಿಂದ ಜ್ಞಾನಕ್ಕೆ ಶ್ರವಣಾದಿಗಳು ಕಾರಣ ಆಗ್ತವೆ. ಶ್ರವಣದಿಂದ ಪ್ರಮಾಣದ ಸಂಶಯ ನಿವೃತ್ತಿಯಾಗ್ತದೆ ಮತ್ತು ಮನನದಿಂದ ಪ್ರಮೇಯದ ಸಂಶಯದ ನಿವೃತ್ತಿ ಆಗ್ತದೆ. ಯಾವ ಮನುಷ್ಯ ಸದ್ಗುರುಗಳ ಮುಖಾಂತರವಾಗಿ ತತ್ವಮಸ್ಯಾದಿ ಮಹಾವಾಕ್ಯವನ್ನು ಶ್ರವಣ ಮಾಡಿದಾಗ್ಯೂ ಕೂಡ ಅವನಿಗೆ ಅಂತಃಕರಣದಲ್ಲಿ ದೋಷ ಇರುವುದರಿಂದ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗುವುದಿಲ್ಲ. ಏನಕ್ಕತಿ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ಚಂದ್ರದ ನೆನಪಾಗ್ತಿರ್ಬೇಕಲ್ಲ, ಕಿಂಚಿತ್ತ ಮಲ ವಿಕ್ಷೇಪಾದಿ ಶ್ರುತಿಯಲ್ಲಿ ನಾನತ್ವದ ಜ್ಞಾನ, ಭೇದವಾದಿ ಪಾಮರ ಪುರುಷರ ಸಂಘದ ಸಂಸ್ಕಾರದಿಂದ ಕೂಡಿಕೊಂಡಿರ್ತಕ್ಕಂಥ ಪುರುಷ ಗುರುಮುಖದಿಂದ ತತ್ವಮಸ್ಯಾದಿ ಮಹಾವಾಕ್ಯವನ್ನು ಶ್ರವಣ ಮಾಡಿದರೂ ಕೂಡ ಅವನಿಗೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗುವುದಿಲ್ಲ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದೃಢ ಅಂದ್ರೆ ಏನು? ಅಸಂಭಾವನಾ ವಿಪರೀತ ಭಾವನಾ ಸಹಿತವಾಗಿ ಅಲ್ಲ. ಅದೃಢ ಅಂದ್ರೇನು? ಅಸಂಭಾವನಾ ವಿಪರೀತ ಭಾವನಾ ಸಹಿತವಾಗಿ ಆ ಬ್ರಹ್ಮ ಆತ್ಮರ ಏಕತ್ವದ ಯಾವ ನಿಶ್ಚಯ ಉಂಟೋ ಇದಕ್ಕೇನಂತಾರೆ? ಅದೃಢ ಅಪರೋಕ್ಷ ಬ್ರಹ್ಮ.
ಈ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗೋದಿಲ್ಲ, ಉತ್ತರಾದಿ ಲೋಕದ ಗತಿ ಆಗಬಹುದೇ ವಿನಃ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗೋದಿಲ್ಲ, ಮೋಕ್ಷ ಆಗುವುದಿಲ್ಲ. ಹಾಗೆ ನಾವು ಏನು ಮಾಡಬೇಕು ಅಂತ ಕೇಳ, ಆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಉಳ್ಳ ಪುರುಷ ಅಲ್ಲೇನು ಅಸಂಭಾವನಾ ವಿಪರೀತ ಭಾವನೆಗಳೇನು ಅದಾವಲ್ಲ ಅವುಗಳನ್ನು ಕಳ್ಕೋಬೇಕಾಗ್ತದೆ. ಶ್ರವಣದಿಂದ ಏನು ಕಳ್ಕೋತಾನೆ, ಮನದಿಂದ ಏನು ಕಳ್ಕೋತಾನೆ ಅಂತ ಕೇಳಿದರೆ, ಶ್ರವಣದಿಂದ ಪ್ರಮಾಣದ ಸಂಶಯ ನಿವೃತ್ತಿ ಆಗ್ತದೆ, ಮನದಿಂದ ಪ್ರಮೇಯದ ಸಂಶಯ ನಿವೃತ್ತಿ ಆಗ್ತದೆ. ಇನ್ನು ನೀವು ಪ್ರಮಾಣದ ಸಂಶಯ ಪ್ರಮೇಯದ ಸಂಶಯ ಅಂದ್ರೆಲ್ಲ, ಆ ಪ್ರಮಾಣದ ಸಂಶಯ ಅಂದ್ರೇನು, ಪ್ರಮೇಯದ ಸಂಶಯ ಅಂದ್ರೆ ಏನು, ಹಿಂಗ್ಯಾರ ಶಂಕ ಮಾಡಿದರೆ ಅದಕ್ಕೆ ಹೇಳ್ತದಲ್ಲ, ವೇದಾಂತ ವಾಕ್ಯಗಳು ಅದ್ವಿತೀಯ ಬ್ರಹ್ಮದ ಪ್ರತಿಪಾದಕವಿರುವವೋ ಅಥವಾ ಅನ್ಯ ಅರ್ಥದ ಪ್ರತಿಪಾದಕವಿರುವವೋ. ಏನಂತಾರೆ, ವೇದಾಂತ ವಾಕ್ಯಗಳು. ವೇದಾಂತ ವಾಕ್ಯಗಳು ಅನ್ನೋದ್ರ ಮೇಲೆ ಟಿಪ್ಪಣಿ ಅದ 36. ವೇದದ ಅಂತಭಾಗವಾಗಿರುವ ಯಾವ ಉಪನಿಷತ್ ಅಥವಾ ವೇದದ ಅಂತ ಅಂದರೆ ನಿರ್ಣಯವು ಯಾವುದರಲ್ಲಿ ಇರುವುದೋ ಅಂತಹ ಸೂತ್ರ ಭಾಷ್ಯ ರೂಪವಾದ ಉತ್ತರ ಮೀಮಾಂಸಾ ಶಾಸ್ತ್ರವೇನಿರುವುದೋ ಅದು ವೇದಾಂತವೆನಿಸುವುದು. ಉತ್ತರ ಮೀಮಾಂಸಾ ಶಾಸ್ತ್ರ ಅಂತ ಕರೀತಾರೆ. ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅಂತ ವಿಭಾಗ ಮಾಡ್ಕೊಂಡು ಬಂದಿದ್ದ. ಉತ್ತರ ಮೀಮಾಂಸಾ ಅಂದ್ರೆ ಏನೋ, ಸೂತ್ರ ಭಾಷ್ಯ ರೂಪವಾದ ಉತ್ತರ ಮೀಮಾಂಸಾ. ಯಾವ ವೇದವ್ಯಾಸರು ಆ ವೇದದಲ್ಲಿರ್ತಕ್ಕಂಥವುಗಳಿಗೆ ಸೂತ್ರವನ್ನು ಬರೆದಾರೆ, ಆ ಸೂತ್ರಕ್ಕೆ ಜಗದ್ಗುರು ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಾರೆ. ಅಂತಹ ಸೂತ್ರ ಭಾಷ್ಯ ರೂಪವಾದ ಉತ್ತರ ಮೀಮಾಂಸಾ ಶಾಸ್ತ್ರ ಏನೈತಲ್ಲ ಅದಕ್ಕೆ ವೇದಾಂತ ಅಂತ ಕರೀತಾರೆ. ಇದರ ವಾಕ್ಯ ಅಂದ್ರೆ ಪದ ಸಮುದಾಯ. ಈ ವೇದಾಂತ ವಾಕ್ಯಗಳಲ್ಲಿರ್ತಕ್ಕಂಥ ಸಂಶಯ ಅಂದ್ರೆ ಏನು, ವೇದಾಂತ ವಾಕ್ಯಗಳು ಅದ್ವಿತೀಯ ಬ್ರಹ್ಮದ ಪ್ರತಿಪಾದಕ ಇರುವವೋ ಅಥವಾ ಅನ್ಯ ಅರ್ಥದ ಪ್ರತಿಪಾದಕ ಇರುವವೋ. ಹೀಗೆ ಪ್ರಮಾಣದಲ್ಲಿ ಸಂಶಯ. ಪ್ರಮಾಣದಲ್ಲಿ ಸಂಶಯ ಅಂದ್ರೆ ಏನು ಅಂತ ಕೇಳಿದ್ರೆ 37ನೇ ಟಿಪ್ಪಣಿ. ಪ್ರಮಾಣದ ಸಂಶಯ. ಪ್ರಮಾಣ ಅಂತ ಎದಕ್ಕಂತಾರ, ಪ್ರಮಾಕರಣಂ ಪ್ರಮಾಣಂ ಅಲ್ಲ. ಪ್ರಮಾಣ ಅಂದ್ರೇನು, ಪ್ರಮಾಕರಣಂ. ಪ್ರಮಾ ಅಂದ್ರೇನು, ಯಥಾರ್ಥ ಜ್ಞಾನಕ್ಕೆ ಪ್ರಮಾ ಅಂತಾರೆ. ಅಂತಹ ಯಥಾರ್ಥ ಜ್ಞಾನ ರೂಪ ಪ್ರಮ ಏನದಲ್ಲ ಅದಕ್ಕೆ ಯಾವುದು ಕರ್ಣವಾಗಿರುವುದೋ ಅದಕ್ಕೇನಂತಾರ ಪ್ರಮಾಣ. ಇಲ್ಲಿ ಒಂದು ಪೆನ್ ಅದ, ಈ ಪೆನ್ನಿನ ಜ್ಞಾನ ನಮಗಾಗಬೇಕಾಗಿತ್ತು ಅಂತಂದ್ರೆ ನೇತ್ರವೆಂಬ ಪ್ರಮಾಣದಿಂದ ನಮಗ ಈ ಪೆನ್ನಿನ ಜ್ಞಾನ ಆಗ್ತದ. ಶ್ರೋತ್ರವೆಂಬ ಪ್ರಮಾಣದಿಂದ ನಮಗ ಶಬ್ದದ ಜ್ಞಾನ ಆಗ್ತದೆ. ಶಾಬ್ದಿ ಪ್ರಮಾ ಅದಲ್ಲ, ಶಾಬ್ದಿ ಪ್ರಮಾ, ಶ್ರೋತ್ರನಾಗುವುದು ಶಾಬ್ದಿ ಪ್ರಮಾ. ಈಗ 5 ಇಂದ್ರಿಯಗಳೇನದಾವಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ 5 ಪ್ರಮಾಜ್ಞಾನಕ್ಕೆ ಕರಣಗಳಾಗಿದಾವೆ. ಯಾವುವು? 5 ಜ್ಞಾನೇಂದ್ರಿಯಗಳು. ಪ್ರಮಾಕರಣಂ ಪ್ರಮಾಣಂ ಅಲ್ಲ. ಈ ಶಬ್ದ ಸ್ಪರ್ಶ ರೂಪ ರಸ ಗಂಧವೆಂಬ ಈ ಪ್ರಮಾಜ್ಞಾನಕ್ಕೆ ಈ ಯಾವ ಇಂದ್ರಿಯಗಳು ಶ್ರೋತ್ರಾದಿ ಪಂಚ ಜ್ಞಾನ ಇಂದ್ರಿಯಗಳು ಕರಣಗ್ಯಾವ. ಪರಂತು ಈ ಕರಣಗಳಿಂದ ಬ್ರಹ್ಮಜ್ಞಾನ ಆಗುವುದಿಲ್ಲ. ಇವಕ್ಕ ಏನ್ ಜಡದ ಜ್ಞಾನ ಮಾಡ್ಕೋತಾವ. ಯಾವ? ಶ್ರೋತ್ರಾದಿ ಜ್ಞಾನ ಇಂದ್ರಿಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಂದ ಬ್ರಹ್ಮಜ್ಞಾನ ಆಗುವುದಿಲ್ಲ. ಬ್ರಹ್ಮಜ್ಞಾನ ಎದರಿಂದ ಆಕತಿ ಅಂತ ಕೇಳಿದರೆ
ಇಲ್ಲಿ ವೇದ ಪ್ರತಿಪಾದಿತ ಮೋಕ್ಷಾಧಿಕ ಪದಾರ್ಥಗಳ ಯಥಾರ್ಥ ಅನುಭವ ರೂಪವಾದ ಯಾವ ಶಾಬ್ದಿ ಪ್ರಮ ಇರುವುದೋ, ಅದಕ್ಕೆ ಕರ್ಣರೂಪವಾದ ಯಾವ ಉಪನಿಷದ್ ರೂಪ ಶಬ್ದವಿರುವುದೋ ಅದು ಪ್ರಮಾಣ. ಉಪನಿಷತ್ತಿನ ವಾಕ್ಯಗಳೇ ಪ್ರಮಾಣ. ನಮಗೆ ಶ್ರುತಿಯೇ ಪ್ರಮಾಣ ಅಖಿಳರ್ಗೆ ಅಂತ ನಿಜಗುಣ ಶಿವಯೋಗಿಗಳು. ಶ್ರುತಿ ವಿರಹಿತವಾದ ಮತವತ ನುಳಿಯುವುದೇ ಚಂದಮಾಮ. ಶ್ರುತಿ ಬಿಟ್ಟು ಯಾವಾದರೂ ಏನಾರ ಹೇಳ್ತಿದ್ದಾರೆ ಅದನ್ನು ಆ ಮತವನ್ನು ತ್ಯಾಗ ಮಾಡು. ಯಾಕೆ? ಶ್ರುತಿಯ ಪ್ರಮಾಣ ಅಖಿಳರ್ಗೆ. ಆ ಶ್ರುತಿ ಪ್ರಮಾಣಗಳಿಂದನೇ ನಮಗೆ ಬ್ರಹ್ಮಜ್ಞಾನ ಆಗಬೇಕು. ತಿಳಿತಾ? ಈ ನೇತ್ರಾದಿ ಇಂದ್ರಿಯಗಳಿಂದ ಬ್ರಹ್ಮಜ್ಞಾನ ಆಗುವುದಿಲ್ಲ. ಇವು ಕರ್ಣದಾವ್ ಕರೆ, ಇವು ಕರ್ಣ ಆಗ್ತಾವೆ ನೇತ್ರಾದಿ ಇಂದ್ರಿಯಗಳು. ಆದರೆ ಇವು ತತ್ವಜ್ಞಾನಕ್ಕೆ ಕಾರಣ ಆಗುವುದಿಲ್ಲ. ಮಹಾವಾಕ್ಯವೇ ತತ್ವಜ್ಞಾನಕ್ಕೆ ಕಾರಣ. ವೇದಗಳ ವಾಕ್ಯಗಳೇ ತತ್ವಜ್ಞಾನಕ್ಕೆ ಕಾರಣ. ಅದರ ಸ್ವರೂಪದಲ್ಲಿ ಯಾವ ಉಕ್ತ ಪ್ರಕಾರದ ಸಂಶಯವಿರುವುದು ಅದು ಪ್ರಮಾಣಗತ ಸಂಶಯ. ಪ್ರಮಾಣಗಳು ಏನು ಹೇಳ್ತಾವೆ? ಅವು ಜೀವ ಬ್ರಹ್ಮರ ಅಭೇದವನ್ನು ಹೇಳ್ತಾವೋ ಅಥವಾ ಭೇದವನ್ನು ಹೇಳ್ತಾವೆ? ಇದು ಪ್ರಮಾಣಗತ ಸಂಶಯ. ಪ್ರಮಾಣಗಳಲ್ಲಿ ಸಂಶಯ ಅದ, ವೇದ ವಾಕ್ಯಗಳಲ್ಲಿ ಸಂಶಯ ಅದ. ಯಾಕಂದರೆ ಕೆಲವು ವೇದ ವಾಕ್ಯಗಳು ಭೇದವನ್ನು ಹೇಳ್ತಾವೆ, ಜೀವ ಬ್ರಹ್ಮರಿಗೆ ಭೇದವನ್ನು ಹೇಳ್ತಾವೆ, ಕೆಲವು ಅಭೇದವನ್ನು ಹೇಳ್ತಾವೆ. ಅಂದರೆ ಕರ್ಮಕಾಂಡ ಉಪಾಸನಾ ಕಾಂಡದ ಏನು ವಾಕ್ಯಗಳದಾವಲ್ಲ ಅವು ಭೇದವನ್ನೇ ಹೇಳ್ತವೆ. ಕರ್ಮ ಜ್ಞಾನಕಾಂಡದಲ್ಲಿ ಮಾತ್ರ ಅಭೇದವನ್ನು ಹೇಳ್ತವೆ. ಅಂದರೆ ಇವು ಭೇದವನ್ನು ಹೇಳ್ತಾವೇನು ಅಭೇದವನ್ನು ಹೇಳ್ತಾವೋ? ಹೇಗೆ? ಈಗ ನೋಡ್ರಿ, ನಿಜಗುಣರು ನಿಮಗೊಂದಿಷ್ಟು ದೃಷ್ಟಾಂತ ಕೊಡಬೇಕಾಗಿತ್ತಂದ್ರೆ ವಾಕ್ಯದಲ್ಲಿ ಸಂಶಯ ಹ್ಯಾಂಗೆ ಬರ್ತದೆ ಅಲ್ಲ? ವಾಕ್ಯದಲ್ಲಿ ಸಂಶಯ ಹ್ಯಾಂಗೆ ಬರ್ತದೆ ಅಂತ ಕೇಳಿದ್ರೆ ನಿಜಗುಣ ಶಿವಗಳು ಒಂದು ಕಡೆಗೆ ಭವಮಾಲೆಗಲಸು ಅಂತ ಒಂದು ಕಡೆ ಅಂತಾರೆ, ಭವಮಾಲೆಗಲಸು ಅಂದ್ರೆ ಹುಟ್ಟು ಸಾವುಗಳಿಗೆ ಬೇಸರ ಪಡುವು ಅಂತ ಅಲ್ಲೇ. ಮತ್ತೊಂದು ಕಡೆ ಹೇಳ್ತಾರ ಭವಮಾಲೆಗೊಳಗಾದೆ ನೆಂಬುದೇ ಖುಷಿ ಅಂತ ಹೇಳ್ತಾರ ಅಲ್ಲ? ಏನಾದ ಖರೇನೋ ಏನಿದು ಖರೇನೋ ಸಂಶಯ ಬರ್ತಿಲ್ಲ. ಹೀಗೆ ಭವಮಾಲೆಗೊಳಗಾದೆ ತೊಂದು ಕಡೆ ಅಂತಾರೆ, ಭವಮಾಲೆಗೊಳಗಾದನೆ ಎಂಬುದು ಖುಷಿ. ಭವಮಾಲೆ ಗಲಸು ಅಂತ ಒಂದು ಕಡೆ ಅಂತಾರೆ, ಭವಮಾಲೆಗೊಳಗಾದನೆ ಎಂಬುದು ಖುಷಿ ಅಂತ ಅಲ್ಲಿ ಅಂತ. ಯಾಕೆ ಹಿಂಗೆ ಹೇಳ್ತಾರಂದ್ರೆ ಅಲ್ಲಿ ಅಧಿಕಾರಿಯ ತಾರತಮ್ಯದ ಮೇಲೆ ಭಿನ್ನ ಭಿನ್ನವಾಗಿ ಉಪದೇಶ ಮಾಡ್ಯಾರೆ. ಹಾಗೆ ಕರ್ಮಕಾಂಡಕ್ಕೆ ಅಧಿಕಾರಿಯಲ್ಲಿ ಭೇದವನ್ನು ಹೇಳಬೇಕಾಗೈತಿ. ಉಪಾಸನಾ ಕಾಂಡದ ಅಧಿಕಾರಿಗಳೇ ಅಲ್ಲಿ ಭೇದ ಹೇಳಬೇಕಾಯ್ತು. ಉಪಾಸಕರಲ್ಲಿ ಭೇದ ಇರ್ತದೆ. ಕರ್ಮ ಮಾಡುವವನಿಗೆ ಕರ್ಮದ ಫಲವನ್ನು ಕೊಡುವ ಈಶ್ವರನಿಗೆ ಭೇದ ಇರ್ತದೆ. ಅದಕ್ಕೋಸ್ಕರವಾಗಿ ಅಲ್ಲಿ ಭೇದವನ್ನು ಹೇಳಿದ ಶ್ರುತಿಗಳು. ಇಲ್ಲಿ ಜ್ಞಾನಕಾಂಡದೊಳಗೆ ಆವರಣವನ್ನು ಕಳೆಯುವುದದ ಒಂದು. ಆದ್ದರಿಂದ ನಿನ್ನನ್ನು ನೀನು ವಿಚಾರ ಮಾಡಿ ನೋಡಿದ್ರೆ ನೀನು ಬ್ರಹ್ಮ ಸ್ವರೂಪನೇ ಇದ್ದೀಯಾ. ಹೀಗೆ ತತ್ವಂ ಮಸಿ ಮೊದಲಾದ ಮಹಾವಾಕ್ಯಗಳು ಜೀವ ಬ್ರಹ್ಮರಿಗೆ ಏನು ಹೇಳ್ತಾವ? ಅಭೇದವನ್ನು ಹೇಳ್ತಾ ಇದ್ದಾವ. ಈಗ ಅಲ್ಲಿ ಸಂಶಯ ಬಂದದ. ವೇದಾಂತ ವಾಕ್ಯಗಳು ಅದ್ವಿತೀಯ ಬ್ರಹ್ಮದ ಪ್ರತಿಪಾದಕವಿರುವವೋ ಅಥವಾ ಅನ್ಯ ಪ್ರತಿಪಾದಕ. ಅನ್ಯ ಅಂದ್ರೇನು ಭೇದವನ್ನು ಹೇಳ್ತಾವ ಅಂತ ಅರ್ಥ. ಮತ್ತೇನದ ಅಲ್ಲ? ಇಲ್ಲಿ ಆ ಬ್ರಹ್ಮವನ್ನು ಬಿಟ್ಟು ಮತ್ತೇನ್ರ ಹೇಳ್ತಾವೇನೋ ಅಂತ ಹಿಂಗೆ ಸಂಶಯ ಬರ್ತದ. ಇದಕ್ಕೆ ಪ್ರಮಾಣಗತ ಸಂಶಯ. ಪ್ರಮಾಣದಲ್ಲಿ ಹೀಗೆ ಪ್ರಮಾಣದಲ್ಲಿ ಸಂಶಯ ಉಂಟಾದರೆ ಅದು ಶ್ರವಣದಿಂದ ನಿವೃತ್ತಿಯಾಗುತ್ತದೆ. ನಾವು ಶ್ರವಣ ಮಾಡ್ತಾ ಇದ್ದೀವಿ. ಯಾವ ಶ್ರವಣ ಅಂದರೆ ಇಲ್ಲಿ ಶ್ರುತಿ ಷಡ್ಲಿಂಗ ರೂಪ ಶ್ರವಣ. ಶ್ರವಣ ಎರಡು ಪ್ರಕಾರ ಗೊತ್ತದಲ್ಲ, ಫಲರೂಪ ಸಾಧನ ರೂಪ. ಈ ಎರಡನೇದು ಸಾಧನ ರೂಪ ಶ್ರವಣ ಏನದಲ್ಲ, ಇದು ಸಂಶಯ ನಿವೃತ್ತಿ ಮಾಡ್ಲಿಕ್ಕೆ ಕಾರಣ ಅದ ಅಲ್ಲ? ಅಲ್ಲಿ ಪ್ರಮಾಣಗತ ಸಂಶಯಗಳ ನಿವೃತ್ತಿ ಆಗ್ತದೆ. ಆದ್ದರಿಂದ ಮತ್ತು ಜೀವ ಬ್ರಹ್ಮರ ಅಭೇದ ಸತ್ಯವಿರುವುದೋ ಅಥವಾ ಭೇದ ಸತ್ಯವಿರುವುದು. ಹೀಗೆ ಪ್ರಮೇಯದಲ್ಲಿ ಸಂಶಯವಾದರೆ ಅದು ಮನನದಿಂದ ನಿವೃತ್ತಿಯಾಗುತ್ತದೆ ಅಲ್ಲ? ಪ್ರಮೇಯ ಅಂದರೆ ಏನು? ಪ್ರಮೇಯಗತ ಸಂಶಯ.
ಪ್ರಮೇಯ ವೇದಾಂತಕ ಪ್ರಮೇಯ. ಪ್ರಮೇಯ ಅಂದ್ರೆ ವಿಷಯ. ಪ್ರಮೇಯ ಅಂದ್ರೇನು? ವಿಷಯ. ವೇದಾಂತ ಹೇಳ್ತಕ್ಕಂಥ ವಿಷಯನು ಜೀವ ಬ್ರಹ್ಮರ ಅಭೇದ. ಅಭೇದವೇ ವಿಷಯದ. ಆ ವಿಷಯದಲ್ಲಿ ಇವಾಗ ಏನು ಸಂಶಯ ಆಗ್ತದೆ? ಏನ ಜೀವ ಬ್ರಹ್ಮರ ಅಭೇದ ಸತ್ಯವಿರೋದು ಅಥವಾ ಭೇದ ಸತ್ಯವಿರೋದು? ಇಲ್ಲಿ 38, 39 ಏನು ಟಿಪ್ಪಣಿ ಅದ. ಹೀಗೆ ಅಂದರೆ ಇದರಿಂದ ಮೊದಲಾದ ಅನೇಕ ಆಕಾರಗಳು ಪ್ರಮೇಯಗತ ಸಂಶಯವಿರುತ್ತದೆ. ಪ್ರಮೇಯಗತ ಸಂಶಯದ ಅನೇಕ ಭೇದಗಳನ್ನು ನಾವು ಅಂದರೆ ಪಂಡಿತ್ ಪೀತಾಂಬರಿ ಅವರು ಪಂಚದಶೀಯ ಭಾಷಾ ಟೀಕಾದಲ್ಲಿ ಹಾಗೂ ಬಾಲಬೋಧಿನಿ ಟೀಕಾದಲ್ಲಿ ಹೇಳಿದ್ದೇವೆ. ಅಲ್ಲಿಗೆ ನೋಡ್ಕೋರಿ ಅಂತ ಹೇಳಿದರು. ಇನ್ನೊಂದು ಟಿಪ್ಪಣಿ ಅದದ 39. ಪ್ರಮಾಜ್ಞಾನದಿಂದಾಗಲಿ ಅಥವಾ ಅದರ ಸಾಧನ ಪ್ರಮಾಣದಿಂದಾಗಲಿ ತಿಳಿಯಲು ಯೋಗ್ಯವುಳ್ಳ ಯಾವ ಮೋಕ್ಷಾದಿ ಪದಾರ್ಥಗಳಿರುವವು ಅವುಗಳು ಪ್ರಮೇಯ. ಮೋಕ್ಷಾದಿ ಪದಾರ್ಥಗಳಿಗೆ ಪ್ರಮೇಯ ಅಥವಾ ಜೀವ ಬ್ರಹ್ಮರ ಅಭೇದಕ್ಕೆ ಪ್ರಮೇಯ ತಿಳಿತಾ? ಈ ಪ್ರಮೇಯದೊಳಗೆ ಸಂಶಯ ಬಂತು ಅಂತಂದರೆ ಇದಕ್ಕೆ ಪ್ರಮೇಯಗತ ಸಂಶಯ. ಅಂದರೆ ಜೀವ ಬ್ರಹ್ಮರ ಸತ್ಯ ಐತೋ ಏನ ಜೀವ ಬ್ರಹ್ಮರ ಭೇದ ಮಿಥ್ಯ ಐತೋ, ಹೀಗೆ ಸಂಶಯ ಬಂತು ಅಂತಂದ್ರೆ ಇದಕ್ಕೆ ಪ್ರಮೇಯದಲ್ಲಿ ಸಂಶಯ ಇದೆ. ಅದರಿಂದ ನಿವೃತ್ತಿ ಆಗತಿ ಮನನದಿಂದ ಅಲ್ಲ. ನಾವು ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮದ ಚಿಂತನೆ ಮಾಡೋದಕ್ಕೆ ಮನನ ಅಂದಾರೆ. ಅಂತಹ ಮನನದಿಂದ ಏನಾಗ್ತತಿ ಅಂತ ಕೇಳ, ಭೇದವನ್ನು ಬಾಧಿಸಿ ಅಭೇದವನ್ನು ಸಾಧಿಸುವುದರಿಂದ ಜೀವ ಬ್ರಹ್ಮರಿಗೆ ಅಭೇದವೇ ಅಂತ ನಮಗೆ ಸಿದ್ಧ ಆಗುತ್ತದೆ. ಅರ್ಥಾತ್ ಭೇದ ಸತ್ಯವಿರೋದು ಇದು ಮನನದಿಂದ ನಿವೃತ್ತಿ ಆಗುತ್ತದೆ. ಇನ್ನು ದೇಹಾದಿಗಳು ಸತ್ಯವಿರುತ್ತವೆ ಮತ್ತು ಜೀವ ಬ್ರಹ್ಮರ ಭೇದವು ಸತ್ಯವಿರುತ್ತದೆ ಎಂಬಿ ಜ್ಞಾನಕ್ಕೆ ವಿಪರೀತ ಭಾವನಾ ಎನ್ನುತ್ತಾರೆ. ಇದಕ್ಕೆ ವಿಪ್ರಜಯ ಅನ್ನುತ್ತಾರೆ. ಇದು ನಿರುದ್ಯಾಸದಿಂದ ನಿವೃತ್ತಿಯಾಗುತ್ತದೆ. ಏನು ತಿಳ್ಕೊಂಡಾನ? ದೇಹಾದಿಗಳು ಮಿಥ್ಯ ಅಂತ ವೇದಗಳು ಹೇಳಿದರೂ ಕೂಡ ಇವೇನು ತಿಳ್ತಾನ? ದೇಹಾದಿಗಳು ಸತ್ಯ ಅಂತ ತಿಳಿತಾನೆ. ಜೀವ ಬ್ರಹ್ಮನಲ್ಲಿ ಅಭೇದ ಐತೆ ಅಂತ ವೇದಗಳು ಹೇಳಿದ್ರೆ ಅವಕ್ಕೆ ವಿರುದ್ಧವಾಗಿ ಏನು ತಿಳ್ಕೊಂಡಾನ? ಭೇದವೇ ಐತಿ ಅಂತ ತಿಳ್ಕೋತಾನೆ. ಇದಕ್ಕೆ ವಿಪರೀತ ಭಾವನೆ, ವಿರುದ್ಧವಾಗಿ ನಿಶ್ಚಯ ಮಾಡೋದಕ್ಕೆ ವಿಪರೀತ ಭಾವನೆ ಅಂತ ಕರೀತಾರೆ. ಇದಕ್ಕೆ ವಿಪ್ರಜಯ ಅಂತ ಬಿದ್ದದ. ಅದು ವಿಪ್ರಜಯ ಅತ್ ಯಾಕೆ ಬಿದ್ದದ ಅಂತ ಟಿಪ್ಪಣಿಯೊಳಗೆ ಹೇಳ್ಕೊಂಬಂದಾರ. ಅದೇನವ ಅಂತ ಕೇಳಿದ್ರೆ ಅಪಭ್ರಂಶ ಅಂತ ಕರೀತಾ ಇದ್ದಾರೆ. ಕೆಟ್ಟ ಕರೆದಕ್ಕೆ ಅಪಭ್ರಂಶ ಅಂತ ಕರೀತಾರೆ. ಅಂದ್ರೆ ಏನು? ವಿಪರೀತ ಭಾವನೆ ಅನ್ನೋದಕ್ಕೆ ವಿಪ್ರಜಯ ಅಂತ ಕರೆದಾರ. ಈ ರೀತಿಯಿಂದ ಶ್ರವಣಾದಿಕ 3 ಅಸಂಭಾವನಾ ವಿಪರೀತ ಭಾವನೆಗಳ ನಾಶಕವಿರುತ್ತವೆ. ಈಗ ಮೂಲ ವಿಷಯಕ್ಕೆ ಬಂದ. ಶ್ರವಣಾದಿಗಳ 3 ಅಸಂಭಾವನಾ ವಿಪರೀತ ಭಾವನಾ ನಾಶಕ ಅದಾವೆ. ಅವು ಬ್ರಹ್ಮಜ್ಞಾನವನ್ನು ಮಾಡುವುದಕ್ಕೆ ಸಹಾಯಕ ಇಲ್ಲ. ಆ ಬ್ರಹ್ಮಜ್ಞಾನದಲ್ಲಿ ಅಸಂಭಾವನಾ ವಿಪರೀತ ಭಾವನೆಯನ್ನು ಬಂದಿತ್ತಲ್ಲ, ಅವನು ಕಳೆಯುವುದರಲ್ಲಿ ಇವು ಶ್ರವಣಾದಿಕ 3 ಅಸಂಭಾವನಾ ವಿಪರೀತ ಭಾವನೆಗಳ ನಾಶಕವಿರುತ್ತವೆ. ಮತ್ತು ಅಸಂಭಾವನಾ ವಿಪರೀತ ಭಾವನೆಗಳು ಜ್ಞಾನದ ಪ್ರತಿಬಂಧಕವಿರುತ್ತವೆ. ಅಸಂಭಾವನಾ ವಿಪರೀತ ಭಾವನೆ ಇರಲ್ರಿ ಅಂತಂದ್ರೆ ಅವು ಜ್ಞಾನಕ್ಕೆ ಪ್ರತಿಬಂಧಕ ಅದಾವೆ. ಆದ್ದರಿಂದ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಮಾಡಿಕೊಡುವುದಿಲ್ಲ. ಮತ್ತು ಅಸಂಭಾವನಾ ವಿಪರೀತ ಭಾವನೆಗಳು ಜ್ಞಾನದ ಪ್ರತಿಬಂಧಕವಿರುತ್ತವೆ. ಆದ್ದರಿಂದ ಜ್ಞಾನದ ಯಾವ ಪ್ರತಿಬಂಧಕವಿದೆಯೋ ಅದರ ನಾಶದ್ವಾರ ಶ್ರವಣಾದಿಗೂ ಜ್ಞಾನಕ್ಕೆ ಹೇತು ಅದಾವೆ. ಪರಂಪರಾ ಸಾಧನ ಅಂತ ಹೇಳ್ಕೊಂಬಂದಾರ ನೋಡೋದನ್ನು. ಶ್ರವಣಾದಿಗಳು ಜ್ಞಾನಕ್ಕೆ ಮುಖ್ಯ ಸಾಧನ ಅಲ್ಲ, ಪರಂಪರ. ಅಂದ್ರೆ ಅಸಂಭಾವನೆ ವಿಪರೀತ ಭಾವನೆ ನಿವೃತ್ತಿ ಮಾಡುವುದರ ದ್ವಾರ ಅವು ಕೂಡ ಜ್ಞಾನಕ್ಕೆ ಹೇತು ಆಗುತ್ತವೆ. ಸಾಕ್ಷಾತ್ ಹೇತು ಇರುವುದಿಲ್ಲ. ಏನಾಯ್ತು? ಶ್ರವಣಾದಿಗಳು ಸಾಕ್ಷಾತ್ ಹೇತು ಇರುವುದಿಲ್ಲ. ಈ ರೀತಿಯಾಗಿ ಒಂದು ನಿರ್ಣಯ ಆಯಿತು. ಈಗ 20ನೇ ವಿಷಯಾಂಕದೊಳಗೆ ಹೇಳಬೇಕಾದದ್ದೇನೋ
ಅವಾಂತರ ವಾಕ್ಯಕ್ಕೆ ಪರೋಕ್ಷ ಜ್ಞಾನದ ಮತ್ತು ಮಹಾವಾಕ್ಯಕ್ಕೆ ಅಪರೋಕ್ಷ ಜ್ಞಾನದ ಕಾರಣತ್ವ. ಈಗ ಅವಾಂತರ ವಾಕ್ಯ ಮತ್ತು ಮಹಾವಾಕ್ಯ ಅಂತ ಹೇಳಿದ್ದಾರೆ ವೇದಗಳಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಏನು? ಜ್ಞಾನದ ಸಾಕ್ಷಾತ್ ಸಾಧನವು ಶ್ರೋತ್ರ ಸಂಬಂಧಿಯಾದ ವೇದಾಂತ ವಾಕ್ಯಗಳಿರುತ್ತವೆ. ಸಾಕ್ಷಾತ್ ಜ್ಞಾನಕ್ಕೆ ಸಾಕ್ಷಾತ್ ಸಾಧನೆ ಯಾವುದು? ವೇದಾಂತ ವಾಕ್ಯ. ಶ್ರೋತ್ರ ಸಂಬಂಧಿಯಾದ ವೇದಾಂತ ವಾಕ್ಯಗಳು. 41ನೇ ಟಿಪ್ಪಣಿ ಅಲ್ಲ. ಇಲ್ಲಿ ಏನ್ ಹೇಳ್ತಾರ? ನೇತ್ರದಲ್ಲಿ ಹಾಕಿರುವ ಯಾವ ಅಂಜನವಿರುವುದೋ ಅದು ನೇತ್ರ ರೋಗದ ನಿವೃತ್ತಿ ದ್ವಾರ ಸೂರ್ಯನ ದರ್ಶನಕ್ಕೆ ಸಾಧನವಿರುವುದು, ಸಾಕ್ಷಾತ್ ಸಾಧನ ಅಲ್ಲ. ಸೂರ್ಯನ ದರ್ಶನಕ್ಕೆ ಸಾಕ್ಷಾತ್ ಸಾಧನ ನೇತ್ರದ ಅಲ್ಲ. ನೇತ್ರ ಏನೋ ಅದ ಪರಿ ಬಂದಕ್ಕೆ ತಿಳ್ಕೊ. ನೇತ್ರದ ಪರಿ ಬಂದಕ್ಕೆ. ಪರಿ ಬಂದಾಗ ಆ ಸೂರ್ಯನ ಜ್ಞಾನಕ್ಕೆ ಪ್ರತಿಬಂಧಕ ಆತದು. ಪರಿ ಏನು ಮಾಡ್ತು? ಜ್ಞಾನಕ್ಕೆ ಪ್ರತಿಬಂಧಕ ಆಯ್ತು. ಸೂರ್ಯನ ಜ್ಞಾನ ಆಗ ಹುಡುಗಲಿಲ್ಲ. ಆವಾಗ ಏನು ಮಾಡ್ತಾರೆ? ಅಂಜನವನ್ನು ಹಾಕಿ ಪರಿ ತೆಗಿತಾರೆ. ಅದರಿಂದ ಏನಾಯ್ತು? ಪರಿ ಸೂರ್ಯನ ದರ್ಶನಕ್ಕೆ ಕಾರಣ ಅಲ್ಲ, ನೇತ್ರವೇ ಸೂರ್ಯನ ದರ್ಶನಕ್ಕೆ ಕಾರಣ. ಆ ಸೂರ್ಯನ ದರ್ಶನಕ್ಕೆ ಪ್ರತಿಬಂಧಕ ಆಗಿರ್ತಕ್ಕಂಥ ಪರಿ ಏನತ್ತಲ್ಲ ಅದನ್ನು ತೆಗಿತಾರೆ ವಿನಃ ಅಲ್ಲ. ಆದ್ದರಿಂದ ಈ ಸಾಕ್ಷಾತ್ ಅಲ್ಲ, ಸೂರ್ಯ ದರ್ಶನಕ್ಕೆ ಸಾಕ್ಷಾತ್ ಸಾಧನ ನೇತ್ರವಿರುವುದು. ಹಾಗೆ ಶ್ರವಣಾದಿಗಳು ಜ್ಞಾನದ ಪ್ರತಿಬಂಧಕ ರೋಗದ ನಿವೃತ್ತಿ ದ್ವಾರ ಜ್ಞಾನಕ್ಕೆ ಸಾಧನವಿರುತ್ತವೆ. ಜ್ಞಾನದ ಸಾಕ್ಷಾತ್ ಸಾಧನವಾದರೂ ಶ್ರೋತ್ರ ಸಂಬಂಧಿ ವೇದಾಂತ ವಾಕ್ಯ. ಶ್ರೋತ್ರ ಇಂದ್ರಿಯ ಜ್ಞಾನಕ್ಕೆ ಕಾರಣ ಅದ ರೀ, ಉಳಿದ ಇಂದ್ರಿಯಗಳ ಜ್ಞಾನಕ್ಕೆ ಕಾರಣ ಅಲ್ಲ ಅಲ್ಲ. ಯಾಕೆ? ಗುರುಗಳು ಹೇಳಿದ ವಾಕ್ಯ, ವೇದ ವಾಕ್ಯ ಶ್ರೋತ್ರಕ್ಕೆ ಸಂಬಂಧ ಆಗಬೇಕು ಅದಲ್ಲ. ಶ್ರೋತ್ರಕ್ಕೆ ಸಂಬಂಧ ಆಗಲಿಲ್ಲ ಅಂದ್ರೆ ಅಲ್ಲ. ಕೊಡ ತಗೊಂಬಾರೋ ಅಂದ ಸಾಹುಕಾರ, ನಾವು ಸುಮ್ಮ ಹೋದ ಬಂದ, ಯಾಕೋ ಕೊಡ ತರಿಲ್ಲ, ನೀ ಯಾರು ಹೇಳಿದ್ರಿ ಅಂತ ನಾವು. ನಾ ಹೇಳಿದ್ನಲ್ಲ ಕೇಳಿಸ್ಲಿಲ್ರಿ ಅಂತ ನಾವು. ಆ ಕಿವಿಯಿಂದ ಕೇಳಿದ ವಾಕ್ಯ ಜ್ಞಾನಕ್ಕೆ ಹೇತುವಾಗ್ತದೆ. ಇದು ಅರ್ಥ ತಿಳ್ತಿಲ್ಲ. ಕಿವಿನ ಇಲ್ದವ್ರಿಗೆ ಬಹುಶಃ ಜ್ಞಾನ ಆಗೋದು ಕಠಿಣ ಅದ ಅಲ್ಲ. ಕಿವಿನ ಇದು ಶ್ರೋತ್ರ ಇಂದ್ರಿಯ ನೋಡಿ ವಿಚಿತ್ರ ಅದ. ಎಲ್ಲ ಇಂದ್ರಿಯಗಳು ಅಗಲಾಡ್ತಾವ. ಕಣ್ಣ ಅಗಲಾಡ್ತದ, ಮೂಗ ಅಗಲಾಡ್ತದ, ಬಾಯಿ ನಾಲಿಗೆ ಅಗಲಾಡ್ತಾವ, ಕೈಯ ಕಾಲ ಅಗಲಾಡ್ತಾವ. ಕಿವಿ ಅಗಲಾಡ್ಯಾವನ ಎಂದರೆ ಮನುಷ್ಯನ ಮತ್ತು ದನದ್ದು ಅಲ್ಲ, ದನದ್ದು ಅಗಲಾಡ್ತಾವ. ಮನುಷ್ಯನ ಕಿವಿ ಅಗಲಾಡಂಗಿಲ್ಲ. ಯಾಕೆ? ಅದು ದೃಢವಾಗಿರ್ತಕ್ಕಂಥ ಕಿವಿಯಿಂದ ದೃಢವಾದ ಬ್ರಹ್ಮಜ್ಞಾನ ಮಾಡಿಕೊಳ್ಳಕ್ಕೆ ಸಾಧನ ಅದದು. ಕಿವಿ ಅಗಲಾಡೋದಿಲ್ಲ. ಯಾಕೆ? ಬ್ರಹ್ಮ ಅಗಲಾಡಂಗಿಲ್ರಿ. ದೃಢವಾದ ಬ್ರಹ್ಮಜ್ಞಾನ ಬೇಕಾದ್ರೆ ದೃಢವಾದ ಇಂದ್ರಿಯ ಅದು ಸಂಬಂಧ ಆಗಬೇಕು. ವೇದಾಂತ ವಾಕ್ಯಗಳು ಗುರುವಾಕ್ಯ ಸಂಬಂಧ ಆಗಬೇಕು. ಆ ಸಂಬಂಧಗಳು ಎರಡದ. ಒಂದು ಅವಾಂತರ ವಾಕ್ಯದ ಸಂಬಂಧ ಆಗ್ತದೆ, ಮಹಾವಾಕ್ಯದ ಸಂಬಂಧನೂ ಆಗಬಹುದು ಅಲ್ಲ. ಇದನ್ನು ಹೇಳೋರದಾರೆ. ಸಾಕ್ಷಾತ್ ಸಾಧನ ಶ್ರೋತ್ರ ಸಂಬಂಧಿಯಾದ ವೇದಾಂತ ವಾಕ್ಯಗಳಿರುತ್ತವೆ. ಆ ವೇದಾಂತ ವಾಕ್ಯಗಳು ಎರಡು ಪ್ರಕಾರವಿರುತ್ತವೆ. ಒಂದು ಅವಾಂತರ ವಾಕ್ಯ, ಇನ್ನೊಂದು ಮಹಾವಾಕ್ಯ. ಒಂದು ಅವಾಂತರ ವಾಕ್ಯ, ಇನ್ನೊಂದು ಮಹಾವಾಕ್ಯ. ಪರಮಾತ್ಮನ ಅಥವಾ ಜೀವನ ಸ್ವರೂಪ ಬೋಧಕವಾದ ವಾಕ್ಯಗಳು ಅವಾಂತರ ವಾಕ್ಯವಿರುತ್ತವೆ. ಅವಾಂತರ ವಾಕ್ಯ ಅಂತ ಎದಕ್ಕಂತಾರೆ? ಅದು ಕೇವಲ ಪರಮಾತ್ಮನ ಸ್ವರೂಪನ ಬೋಧ ಮಾಡ್ತಿರ್ಬೇಕು ಅಥವಾ ಕೇವಲ ಜೀವನ ಸ್ವರೂಪನ ಬೋಧ ಮಾಡ್ತಿರ್ಬೇಕು. ಆ ವಾಕ್ಯಗಳಿಗೆ ಅವಾಂತರ ವಾಕ್ಯ. ಇನ್ನು ಜೀವ ಪರಮಾತ್ಮರ ಏಕತೆಯನ್ನು ಬೋಧಿಸುವ ವಾಕ್ಯಗಳೇ ಮಹಾವಾಕ್ಯಗಳು. ಜೀವ ಬ್ರಹ್ಮರ ಏಕತೆಯನ್ನೇ ಬೋಧ ಮಾಡಬೇಕು.
ಅವು ಸಂಸ್ಕೃತದಲ್ಲಿರಲಿ, ಹಿಂದಿಯಲ್ಲಿರಲಿ, ಕನ್ನಡದಾಗಿರಲಿ, ಅಲ್ಲ ಅಲ್ರಿ. ಮಣ್ಣು ಬಿಟ್ಟ ಮಡಿಕಿಲ್ಲ, ತಾನು ಬಿಟ್ಟ ದೇವರಿಲ್ಲ. ಇದು ಮಹಾವಾಕ್ಯನೇ. ಇದು ನೀನ ದೇವರು ಅಂತ ಹೇಳ್ತೈತಿಲ್ಲ. ಕನ್ನಡ ಇರೋಲ್ಲಕ್ಕ, ಅದು ಕನ್ನಡ ತುಚ್ಛತೆ ಅಲ್ಲ, ಏನು ಸಂಸ್ಕೃತ ಭಾಳ ಹೆಚ್ಚಿಂದ ಅದು ಅಲ್ಲ. ತಾನು ಬಿಟ್ಟು ದೇವರಲ್ಲ ಅಂತ ನೇರವಾಗಿ ಹೇಳಕತ್ತಾರಲ್ಲ ಅಲ್ಲ. ಆದ್ದರಿಂದ ಅಷ್ಟತನುವಿನಲ್ಲಿ ಅಡಗಿರ್ಪಲಿಂಗವ ನಿಲುಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ ಅಲ್ಲ. ಅಡವಿಯೋಳು ಅರಸೊಡೆಯ ಸಿಡಿಗಂಟಿ ತಾನಲ್ಲ. ದೇವ್ರು ಹುಡುಕ್ಯಾಡಕ್ಕೆ ಅಡಿಗೆ ಹೋಗಿ ಯಾಕೆ ಹೋಗ್ತೀಯೋ, ಅವನು ಆ ಸಿಡಿಗಂಟಿದಾನೇನೋ. ಅಡವಿಯೋಳು ಅರಸೊಡೆಯ ಸಿಡಿಗಂಟಿ ತಾನಲ್ಲ. ಉದಕದೋಳು ಅರಸೊಡೆಯ ಮತ್ಸ್ಯ ಮಂಡೂಕನಲ್ಲ. ಕೆಲವು ಮಂದಿ ನೀರಾಗ ಮೂರು ಸಲ ಜಾಕ ಮಾಡಿ ಅಲ್ಲಿ ದೇವರ ಹುಡುಕ್ಯಾಡ್ತಾರೆ. ಅವೇನು ಕಪ್ಪಿ ಮೀನ ಅದಾನೇನೋ ಅಂತ ಕೇಳ್ತಾನ. ಉದಕದಲ್ಲಿ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ. ಅಷ್ಟತನುವಿನಲ್ಲಿ ಹುದುಗಿರ್ಪಲಿಂಗವ ನಿಲುಕಿ ನೋಡೆಂದ ನಮ್ಮ ನಿನ್ನೊಳಗ ಪರಮಾತ್ಮ ಅಂತ ಶರಣರು ಕೂಡ ಅಭೇದವನ್ನೇ ಅಲ್ಲ, ಜೀವ ಬ್ರಹ್ಮರ ಅಭೇದವನ್ನೇ ಹೇಳಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳಬೇಕಾದದ್ದೇನು, ಜೀವ ಪರಮಾತ್ಮರ ಅಭೇದವನ್ನು ಹೇಳ್ತಕ್ಕಂಥ ವಾಕ್ಯ, ಅದಕ್ಕೆ ಮಹಾವಾಕ್ಯ ಅಂತ ಕರೀತಾರೆ. ಇನ್ನು ವಾಕ್ಯಗಳ ಎರಡು ಪ್ರಕಾರ ಅದು ಅಲ್ಲ, ಇನ್ನು ಜ್ಞಾನನೂ ಎರಡು ಪ್ರಕಾರ ಆಗ್ಬೇಕಲ್ಲ. ವಾಕ್ಯಗಳ ಎರಡು ಪ್ರಕಾರ ಆಗ್ಯಾವ. ಅವಾಂತರ ವಾಕ್ಯದಿಂದ ಪರೋಕ್ಷ ಜ್ಞಾನವಾಗುತ್ತದೆ, ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅಲ್ರಿ. ಮಹಾವಾಕ್ಯ ಅವಾಂತರ ವಾಕ್ಯ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಒಂದು ಅವಾಂತರ ವಾಕ್ಯದು ಬ್ರಹ್ಮನನ್ನು ಹೇಳ್ತದೆ. ಪರಮಾತ್ಮ ಇದ್ದಾನೆ, ಪರಮಾತ್ಮ ಇದ್ದಾನೆ ಅಂತ ಹಿಂಗೆ ತಿಳ್ಕೊಂಡ್ವಿ ಅಂತಂದ್ರೆ ಇದಕ್ಕೇಳ್ತಾರೆ ಅವಾಂತರ ವಾಕ್ಯದ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಮಹಾವಾಕ್ಯಗಳಿಂದ ಅಪರೋಕ್ಷ ಜ್ಞಾನವಾಗುತ್ತದೆ. ತತ್ವಮಸಿ ಅಂತಕ್ಕಂಥ ಮಹಾವಾಕ್ಯಗಳಿಂದ ಅಪರೋಕ್ಷ ಜ್ಞಾನ. ಬ್ರಹ್ಮ ನಿರುವನು, ಈ ಜ್ಞಾನಕ್ಕೆ ಪರೋಕ್ಷ ಜ್ಞಾನವೆನ್ನುತ್ತಾರೆ. ಹೇಳ್ಕೊಂಬಂದಾರ ಇಲ್ಲ. ಪರೋಕ್ಷ ಜ್ಞಾನಕ್ಕೆ 4 ಪ್ರಶ್ನೆ ಮಾಡ್ಯಾರ. ಚಂದ್ರೋದಯದ ಕಡೆ ಹಾಕಿ ಬರ್ರಿ ಒಂದಿಟ್ಟು. ಪರೋಕ್ಷ ಬ್ರಹ್ಮಜ್ಞಾನ ಅಂದರೆ ಏನು? ಬ್ರಹ್ಮವೂ ಇರುತ್ತದೆ. ಈ ಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಆಗುತ್ತದೆ? ವಿಶ್ವಾಸ ಇಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಆಕೈತಿ. ಅವ್ರು ಹೇಳೋರ್ಕ ನೀವು ವಿಶ್ವಾಸ ಇದ್ದಿದ್ದಿಲ್ಲ ಅಂದ್ರೆ ಪರೋಕ್ಷ ಬ್ರಹ್ಮಜ್ಞಾನ ಆಗುದಿಲ್ಲ. ಅದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಎದರಿಂದ ಆಕೈತಿ ಅಂದ್ರೆ ಸದ್ಗುರು ಸತ್ಶಾಸ್ತ್ರಗಳ ವಚನಗಳಲ್ಲಿ ವಿಶ್ವಾಸ. ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನು ಆಗುತ್ತದೆ? ಅಸತ್ವಪಾದಕ ಆವರಣ ನಿವೃತ್ತಿಯಾಗುತ್ತದೆ. ಆವರಣ ಒಂದು ಅಸತ್ವಪಾದಕ, ಒಂದು ಇದ್ದ ವಸ್ತು ಇಲ್ಲ ಅಂತ ಅನಿಸಿತ್ತು ಅಂದ್ರೆ ಇದಕ್ಕೆ ಅಸತ್ವಪಾದಕ. ಅಸತ್ ಆಪಾದಕ ಇಲ್ಲದಿರುವಿಕೆಯನ್ನು ಸಂಪಾದನೆ ಮಾಡತಕ್ಕಂಥದ್ದು. ಇದಕ್ಕೆ ಅಸತ್ವಪಾದಕ. ಪರಮಾತ್ಮ ಇಲ್ಲ, ಇದ್ರ ತೋರ್ಬೇಕಾಗಿತ್ತು. ಈಗ ಇಲ್ಲ, ತೋರುವುದಿಲ್ಲ ಅನ್ನುವ 2 ಆವರಣಗಳಲ್ಲಿ ಒಂದು ಆವರಣ ಹೋಗ್ತದೆ. ಯಾವುದರಿಂದ? ಅವಾಂತರ ವಾಕ್ಯದಿಂದ ಒಂದು ಆವರಣ ಹೋಗ್ತದೆ. ಆದ್ದರಿಂದ ಇಲ್ಲಿ ಹೇಳಬೇಕಾದದ್ದೇನು? ಬ್ರಹ್ಮ ಇರುವನು. ಈ ಜ್ಞಾನಕ್ಕೆ ಪರೋಕ್ಷ ಜ್ಞಾನವೆನ್ನುತ್ತಾರೆ. ನಾನು ಬ್ರಹ್ಮನಿರುತ್ತೇನೆ ಅಲ್ರಿ. ನಾನು ಅನ್ನೋ ಪದಕ್ಕೆ ಇಲ್ಲಿ ಏನರ್ಥ ಅಂತ ಕೇಳಿದ್ರೆ ಸಾಕ್ಷಿ ಕೂಟಸ್ಥ ಚೈತನ್ಯ ಅದಲ್ಲ. ಮತ್ತೆ ನಾನು ಅನ್ನೋ ಪದಕ್ಕೆ 2 ಅರ್ಥ. ಒಂದು ವಾಚ್ಯ ಅರ್ಥತೆ, ಒಂದು ಲಕ್ಷ್ಯ ಅರ್ಥತೆ. ನಾನು ಅನ್ನೋ ಪದಕ್ಕೆ ವಾಚ್ಯ ಅರ್ಥ ಯಾವುದು? ದೇಹ, ಇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಕೂಟಸ್ಥ ಚೇತನ 2 ಕೂಡಿಸಿ ತಿಳಿದರೆ ಅಂದ್ರೆ ನಾನು ಅನ್ನೋ ಪದಕ್ಕೆ ವಾಚ್ಯಾರ್ಥ. ಇನ್ನು ನಾನು ಅನ್ನೋ ಪದಕ್ಕೆ ಲಕ್ಷ್ಯ ಅರ್ಥ ಯಾವುದು ಅಂತಾರೆ? ಅನಾತ್ಮ ವರ್ಗಗಳನ್ನೆಲ್ಲ ದೇಹಾದಿ ಅನಾತ್ಮ ವರ್ಗಗಳನ್ನು ಭಿನ್ನಪಡಿಸಿ ಕೇವಲ ಕೂಟಸ್ಥ ಸಾಕ್ಷಿ ಚೈತನ್ಯ. ಇದಕ್ಕೂ ಇದೇನೋ ನಾನು ಅನ್ನೋ ಪದಕ್ಕೆ ಆ ಲಕ್ಷ್ಯಾರ್ಥವಾಗಿರ್ತಕ್ಕಂಥ ನಾನು ಬ್ರಹ್ಮನಿದ್ದೇನೆ. ಈ ಹಸಿ ಹಣ ಬ್ರಹ್ಮ ಹೆಂಗೆ ಆಕತ್ತಿದೆ? ಇದು ಹೆಂಗೆ ಹಣ? ಇದು ಹೋಗಿ ಬಿಡ್ತಾರೆ, ಸುಟ್ಟರಿ ಬಿಡ್ತಾರೆ. ಇದು ಬ್ರಹ್ಮ ಆಗೋದಿಲ್ಲ ಇದು ಅಲ್ಲ. ಯಾಕಂದ್ರೆ ನಾನು ಅಂದಾಗ ಬರೀ ದೇಹದ ಕಡೆ ಹೋಗ್ತೈತಿ ಮನುಷ್ಯನ ಲಕ್ಷ್ಯ. ಆದ್ದರಿಂದ
ನಾನು ಬ್ರಹ್ಮನಿರುತ್ತೇನೆ. ನಾನು ಅನ್ನೋ ಪದಕ್ಕೆ ಲಕ್ಷ್ಯ ಅರ್ಥ. ಅದು ಯಾವುದು? ಸಾಕ್ಷಿ ಚೈತನ್ಯ. ಆ ಸಾಕ್ಷಿ ಚೈತನ್ಯವೇ ಬ್ರಹ್ಮವಿರುತ್ತದೆ. ಈ ಜ್ಞಾನಕ್ಕೆ ಅಪರೋಕ್ಷ ಜ್ಞಾನವೆನ್ನುತ್ತಾರೆ. ನೀನು ಬ್ರಹ್ಮನಿದ್ದಿ ಎಂದು ಸದ್ಗುರುಗಳು ನುಡಿದ ಯಾವ ವಾಕ್ಯವಿರುವುದೋ ಅದು ಶ್ರೋತೃವಿನ ಕಿವಿಗೆ ಸಂಬಂಧವಾದ ಕೂಡಲೇ ನಾನು ಬ್ರಹ್ಮನಿರುತ್ತೇನೆ ಹೀಗೆಂದು ಶ್ರೋತೃವಿಗೆ ಅಪರೋಕ್ಷ ಜ್ಞಾನ ಆಗುವುದು. ನೀನು ಪರಮಾತ್ಮನಿದ್ದೀಯಪ್ಪ ಅಂತ ಗುರುಗಳು ಹೇಳಿದ್ರು, ತತ್ವಮಸಿ. ಆಗ ಅವನಿಗೆ ಏನನ್ನಿಸ್ತತಿ? ನಾನು ಪರಮಾತ್ಮನಿದ್ದೇನೆ, ನಾನು ಬ್ರಹ್ಮನಿದ್ದೇನೆ ಅಂತ ಆ ಶ್ರೋತೃವಿನ ಕಿವಿಗೆ ಸಂಬಂಧ ಆದ ಕೂಡಲೇ ಈ ಜ್ಞಾನ ಆಗುತ್ತದೆ, ಅಪರೋಕ್ಷ ಜ್ಞಾನವೇ ಆಗ್ತದೆ. ಮತ್ತು ಶ್ರೋತೃವಿನ ಕಿವಿಗೆ ವಾಕ್ಯವು ಸಂಬಂಧವಾಗದ ಹೊರತು ಜ್ಞಾನ ಆಗುವುದಿಲ್ಲ. ಕೇಳಿಸ್ಬೇಕಲ್ಲ ಅವನಿಗೆ, ಆ ವಾಕ್ಯ ಹೋಗಿ ಕಿವಿಗೆ ಕೇಳಿಸ್ಬೇಕು, ಸಂಬಂಧ ಆಗಬೇಕು, ಆವಾಗ ಅವಾಗ ಜ್ಞಾನ ಆಗ್ತದೆ. ಗುರುಗಳೆಲ್ಲ ಹೇಳಕತ್ತಾರ ಕಿವಿನೂ ಅಲ್ಲೇ ಅದಾವ, ಮನಸ್ಸ ಇದ್ದಿದ್ದಿಲ್ಲ ಅಂತಂದ್ರೆ ಕಿವಿಗೆ ಬಡದ ಮತ್ತು ಗುರುಗಳ ಕಡೆ ಬರ್ತಾವ ಮಾತುಗಳೆಲ್ಲ. ಹೆಂಗೆ ಚೆಂಡು ಗಾಡಿಗೆ ಬಡ ಕೂಡಲೇ ಒಗದವನ ಕಡೆನೇ ಹೆಂಗೆ ಬರ್ತೈತಿ ಅಲ್ಲ, ಕಿವಿ ಎಲ್ಲ ಅದಾವ, ಮನಸ್ಸಿಗೆ ಕಿವಿಗೆ ಸಂಬಂಧ ಇದ್ದಿದ್ದಿಲ್ಲ ಅಂದರೆ ಅದಕ್ಕೆ ಮನಸ್ಸುಗೊಟ್ಟು ಕೇಳು ಅಂತಾರೆ, ಕಿವಿಗೊಟ್ಟು ಕೇಳು ಅಂತಾರೆ. ಕಿವಿಗೊಟ್ಟು ಕೇಳಕ್ಕೆ ಹತ್ತಿರ್ತಾನೆ, ಮನಸ್ಸುಗೊಟ್ಟು ಕೇಳಂಗಿಲ್ಲ. ಆದ್ದರಿಂದ ಇಲ್ಲಿ ಏನು ಹೇಳಬೇಕಾಯ್ತಿ? ನಾನು ಬ್ರಹ್ಮನಿರುತ್ತೇನೆ. ಈ ಜ್ಞಾನಕ್ಕೆ ಅಪರೋಕ್ಷ ಜ್ಞಾನವೆನ್ನುವರು. ನೀನು ಬ್ರಹ್ಮನಿದ್ದಿ ಎಂದು ಸದ್ಗುರುಗಳು ನುಡಿದ ವಾಕ್ಯವಿರುವುದೋ ಅದು ಶ್ರೋತೃವಿನ ಕಿವಿಗೆ ಸಂಬಂಧವಾದ ಕೂಡಲೇ ನಾನು ಬ್ರಹ್ಮನಿರುತ್ತೇನೆ ಹೀಗೆಂದು ಶ್ರೋತೃವಿಗೆ ಅಪರೋಕ್ಷ ಜ್ಞಾನವೇ ಆಗುತ್ತದೆ. ಪರೋಕ್ಷ ಜ್ಞಾನ ಆಗಂಗಿಲ್ಲ ಅಲ್ಲ, ಅಪರೋಕ್ಷ ಜ್ಞಾನ ಆಗ್ತದೆ. ಯಾಕೆ? ಮಹಾವಾಕ್ಯ ಹೇಳ್ಯಾರೇ. ಮತ್ತು ಶ್ರೋತೃವಿನ ಕಿವಿಗೆ ಯಾಕೆ ಸಂಬಂಧವಾಗದ ಹೊರತು ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಶ್ರೋತ್ರ ಸಂಬಂಧಿಯಾದ ವಾಕ್ಯವೇ ಜ್ಞಾನಕ್ಕೆ ಕಾರಣವಾಗುತ್ತದೆ. ಶ್ರೋತ್ರ ಸಂಬಂಧಿಯಾಗಿರ್ತಕ್ಕಂಥ ವಾಕ್ಯವೇ ಅಲ್ಲ ಅದು ಜ್ಞಾನಕ್ಕೆ ಕಾರಣ. ಶ್ರೋತ್ರ ಸಂಬಂಧಿಯಾದ ಅವಾಂತರ ವಾಕ್ಯವು ಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತದೆ ಅಲ್ಲ. ಶ್ರೋತ್ರ ಸಂಬಂಧಿಯಾದ ಏನು ಅವಾಂತರ ವಾಕ್ಯವು ಪರೋಕ್ಷ ಜ್ಞಾನಕ್ಕೆ ಹೇತುವಾಗುತ್ತದೆ. ಬ್ರಹ್ಮನಿದ್ದಾನೆ ಅಂತ ಹೇಳಿದ್ರು. ಬ್ರಹ್ಮನಿದ್ದಾನೆ ಅಂತ ಇಷ್ಟೇ ಜ್ಞಾನ ಕಚರ್ತು. ಬ್ರಹ್ಮನಿದ್ದಾನೆ ಅಂದಾಗ ನಾನು ಬ್ರಹ್ಮನಿದ್ದೇನೆ ಅಂತ ಹಿಂಗೆ ಜ್ಞಾನ ಆಗಂಗಿಲ್ಲ. ದಶಮನಿದ್ದಾನೆ ಅಂದ, ದಶಮನಿಗೆ ಇದ್ದಾನೆ ಅನ್ನೋದು ಅಷ್ಟ ಜ್ಞಾನ ಆಕೈತಿ, ನಾನೇ ದಶಮ ಅನ್ನೋದು ಜ್ಞಾನ ಆಗಂಗಿಲ್ಲ. ದಶಮ ಸ್ತೋಷಿ ಅಂದಾಗ ಮಾತ್ರ ದಶಮನಿಗೆ ದಶಮನ ಜ್ಞಾನ ಆಗ್ತದೆ. ಶ್ರೋತ್ರ ಸಂಬಂಧಿಯಾದ ಅವಾಂತರ ವಾಕ್ಯವು ಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತದೆ ಮತ್ತು ಶ್ರೋತ್ರ ಸಂಬಂಧಿಯಾದ ಮಹಾವಾಕ್ಯವು ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತದೆ. ಮಹಾವಾಕ್ಯದಿಂದ ಸರ್ವರಿಗೂ ಅಪರೋಕ್ಷವಾಗಿ ಜ್ಞಾನವಾಗುತ್ತದೆ, ಪರೋಕ್ಷ ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಅಂದ್ರೆ ಏನಂತೂ ಶ್ರೋತ್ರ ಸಂಬಂಧ ಆಗ್ಬೇಕಂದಂಗ ಅರ್ಥ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಲ್ಲಲ್ಲ. ಅಂದ್ರೆ ನಿನಗೆ ಅದು ಸಂಬಂಧ ಆಗಬೇಕದು. ಸಂಬಂಧ ಆಗಲಾರದನೇ ಏನಾಗೋದಿಲ್ಲ, ಅವನಿಗೆ ಶ್ರವಣ ಆಗುವುದು ಆದರೂ ಕೂಡ ಏನಾಗುವುದಿಲ್ಲ, ಜ್ಞಾನ ಆಗುವುದಿಲ್ಲ. ನಾವು ಸಾಕಷ್ಟು ಮಾತುಗಳನ್ನು ಕೇಳಿವಿ, ಅನಾತ್ಮದ ಮಾತುಗಳನ್ನು ಕೇಳಿವಿ ಅಲ್ರಿ. ಅನಾತ್ಮದ ಮಾತು ಕೇಳಿದ್ವಿ, ಗುರುಗಳು ಹೇಳ್ತಾರೆ, ಮಹಾವಾಕ್ಯವನ್ನು ಹೇಳ್ತಾರೆ. ಆತ್ಮನ ವಿಷಯಕವಾದ ಮಾತು ಹೇಳಿದ್ರು ಆತ್ಮನ ಜ್ಞಾನ ಆದೀತೆ ವಿನಃ ಅನಾತ್ಮದ ಮಾತುಗಳನ್ನು ಎಷ್ಟು ಕೇಳಿರಪ್ಪ. ಹುಟ್ಟಿದ ಹೇಳಿದ್ರೆ ಅದ ಕಲ್ಲಪ್ಪನೇನು, ಈ ಮನೆ ನೀಂದು, ಈ ಹೊಲನೇಂದು, ಇದೇನು ಅಂದಾರು. ಯಾವ ಗುರುಗಳು ಬಂದು ಏನು ಹೇಳಿ ನಿಷ್ಕೇಳೋದು ನೋಡಿ. ಕಲ್ಲಪ್ಪ ಕಲ್ಲು ಹಾಗೆ ಅಲ್ಲ, ನೀ ಬ್ರಹ್ಮದಿಯೋ ಇಲ್ಲಿ ಗೋಣಕ್ಕನ ಮತ್ತೇನಕ್ಕೈತಿ ಆ ಕಲ್ಲಪ್ಪನ ಗಟ್ಟಿಯಾಕ ಅಲ್ಲ. ಯಾಕೆ ಅನಾತ್ಮದಲ್ಲಿ ಹೆಚ್ಚು ಬಳಕೆಯಾಗಿಬಿಟ್ಟದ ಮನಬುದ್ಧಿಗಳಿಗೆ.
ಅನಾತ್ಮದ ಬಜಾರದಲ್ಲೇನೇ ತಿರುಗಾಡ್ಯಾವ ಮನಸ್ಸು ಬುದ್ಧಿ ಅಲ್ಲ. ಇವು ವಾಕ್ಯಗಳು ಗುರುಗಳ ಮಾಯಿಂದ ಬಂದ್ರೆ ಅದು ಮಹಾವಾಕ್ಯ, ಅದು ಆತ್ಮನ ಜ್ಞಾನಕ್ಕೆ ಕಾರಣ ಆಗ್ತದೆ. ಕೆರೆ ಹಳ್ಳ ಭಾವಿಗಳು ಮೈ ದಗೆದರೆ ಗುಳ್ಳೆ ಗುರುಚೆ ಚಿಪ್ಪುಗಳೇ ಕಾಣಬಹುದು. ವಾರಿದಿ ಮೈ ದಗೆದರೆ ಮುತ್ತು ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಅಲ್ಲ, ಮಾತಿನೊಳಗೆ ಏನು ಬರ್ತದ ಅಂತಾರ, ಮನಸ್ಸಿನಾಗ ಏನು ಅಡಗೆ ಅದೇ ಮಾತಿನಾಗ ಬರ್ತೈತೆ ವಿನಃ ಅಲ್ಲ. ಕೆರೆ ಹಳ್ಳ ಬಾವಿಗಳು ಮೈ ತೆಗೆದರೆ ಅಲ್ಲ, ಕೆರೆ ಹಳ್ಳ ಬಾವಿ ತಮ್ಮ ಮೈ ತೆಗೆದು ತೋರಿಸಿದ್ವು ಅಂದ್ರೆ ಅಲ್ಲಿ ಏನದ ಚಿಪ್ಪಿನ ಮತ್ತೇನು ಅಲ್ಲಿ ರತ್ನ ಸಿಗ್ತವೆ ಇಲ್ಲ. ಹಾಗೆ ಈ ಅನಾತ್ಮವಾದಿಗಳನ್ನು ಮಾತಾಡಿಸಿ ನೋಡ್ರಿ, ಅಯ್ಯೋ ಕಾಪಿ ಚಿಪ್ಪನ ಬರ್ತಾವೆ ಅಲ್ಲ, ಆ ಶಾಂಕಗಳು ಬರ್ತಾವೆ, ಅಲ್ಲೇನು ಒಳಗಿಂದು ಚಲೋ ಮಾತುಗಳು ಬರಂಗಿಲ್ಲ, ಅನಾತ್ಮಗಳೇ ಬರ್ತಾವೆ. ಕಟ್ಟಿ ಮೇಲೆ ಕುಂತಿರ್ತಾರೆ, ನೋಡ್ಬೇಕು ಒಬ್ಬನಿಕೆತ್ತ ಎಲ್ಲ ಸುದ್ದಿ ಮಾತಾಡ್ತಾರೆ, ಏನು ಗಂಧಿಲ್ಲದ ಮಾತುಗಳೇ ಅವು ಅಲ್ಲ. ಆದ್ದರಿಂದ ವಚನ ಬಂಧನವು ಅಂತ ಹೇಳ್ತಾ ಇದ್ದಾರೆ. ವಚನ ಬಂಧನ ನಮಗೆ ಬಂದದ್ದು ಎದರಿಂದ ಅಂದ್ರೆ ಅನಾತ್ಮದ ಮಾತು ಕೇಳಿ 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 ಬಂದದ. ಆತ್ಮನ ಮಾತು ಕೇಳಿ ಕೇಳಿ ಹೋಗ್ತದ. ಮತ್ತೇನದ ಕೇಳಿದ್ವು ನಾವು, ಎಷ್ಟು ಕೇಳಿದ್ವಿ? 23 ತಾಸು ಅನಾತ್ಮದ ಸುದ್ದಿಯಾಗ, ಗುರುಗಳ ಮುಂದೆ 1 ತಾಸು ಆತ್ಮದ ಸುದ್ದಿ. ಆ 23 ತಾಸಿಂದೆಲ್ಲ ಕಳಿತೈತೇನೆ, ಇದು ಕಳಿಬಹುದು. ದೃಢತೆ ಬೇಕಾಗ್ತದೆ, ವಿಶ್ವಾಸ ಬೇಕಾಗ್ತದೆ, ಶ್ರದ್ಧೆ ಬೇಕಾಗ್ತದೆ. ಉತ್ತಮ ಅಧಿಕಾರಿಗೆ ಮಾತ್ರ ಅಲ್ಲ. ಭರ್ತೃಹರಿ ಬಹಳ ಸುಂದರವಾದ ಒಂದು ಮಾತನ್ನು ಬರೀತಾ ಇದ್ದಾನೆ. ಏನು ಬರೀತಾನೆ ಭರ್ತೃಹರಿ ಅಂತಂದ್ರೆ, ಸಂತಪ್ತಾಯಸಿ ಸಂಸ್ಥಿತಸ್ಯ ಪಯಸೋ ನಾಮಾಪಿ ನ ಜ್ಞೇಯತೆ ಮುಕ್ತಾಕಾರತಯಾ ತದೇವ ನಳಿನೀಂ ಪತ್ರಸ್ಥಿತಂ ರಾಜತೆ ಸ್ವಾತ್ಯಂ ಸಾಗರ ಶುಕ್ತಿ ಸಂಪುಟಗತಂ ತನ್ನೌಕ್ತಿಕಂ ಜಾಯತೆ ಪ್ರಾಯೇನಾಧಮ ಮಧ್ಯಮೋತ್ತಮ ಗುಣ ಸಂಸರ್ಗತೂ ಜಾಯತೆ. ನೋಡಿ, ಒಂದೇ ಒಂದಾದ ಚೆನ್ನಾಗಿ ಕಾಯ್ದಿರುವ ಕಬ್ಬಿಣದ ಮ್ಯಾಲ ಬಿದ್ದಿರ್ತಕ್ಕಂಥ ಸ್ವಾತಿಯ ಮಳೆ ಹನಿ ಎಲ್ಲಿ ಬಿದ್ದೈತೆ? ಅದು ಚೆನ್ನಾಗಿ ಕಾದ ಕೆಬ್ಬಿನ ಬಿದ್ದದ, ಸುಟ್ಟು ಹೋಗ್ತೈತೆ. ಅದು ಅದೇನ್ರಿ ಮುತ್ತಕ್ಕೈತೆ ಅಲ್ಲ. ಅದಕ್ಕೆ ಬರಿತಾನ, ಸಂತಪ್ತಾಯಸಿ ಸಂಸ್ಥತಸ್ಯ ಪಯಸೋ ನಾಮಾಪಿನ. ಅಲ್ಲಿ ಅದ್ರ ಹೆಸರು ಸಹಿತ ತುಳಿಲಾರ್ದಾಗ ಹೋಗಿಬಿಡ್ತದೆ. ಮುಕ್ತಾಕಾರತೆಯ ತದೇವ ನಯನಿ ಪತ್ರಸ್ಥಿತಂ ರಾಜತೆ. ಅದೇ ಸ್ವಾತಿ ಮಳಿ ಹನಿ ಯಾವ ಕಮಲದ ಎಲೆ ಮ್ಯಾಲ ಬಿತ್ತು ಅಂತಂದರೆ ಸ್ವಲ್ಪ ಹೊತ್ತು ಮುತ್ತಿನಂಗೆ ಕಾಣಿಸ್ತದೆ. ಅಲ್ಲಿ ಸ್ವಲ್ಪ ಹೊತ್ತು ಮುಂದೆ ಗಾಯ ಬಿಡ್ತಾನೆ, ಅದು ಉದುರಿ ಹೋಗ್ತದೆ. ಮುತ್ತಿನಂಗೆ ಮುತ್ತಾಗಿಲ್ಲ ಅದು. ಯಾವಾಗ ಅಲ್ಲ, ಯಾವಾಗ ಸ್ವಾತ್ಯಾಂ ಸಾಗರ ಸುಕ್ತಿ ಸಂಪುಟಗತಂ ತನ್ನೌಕ್ತಿಕಂ ಜಾಯತೆ ಅಲ್ಲ. ಯಾವಾಗ ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಯಾವ ಕಪ್ಪೆ ಚಿಪ್ಪಿನಲ್ಲಿ ಬಾಯಿ ತೆರೆದಿರ್ತೈತೆ, ಅದು ಕಪ್ಪೆ ಚಿಪ್ಪು ಎಷ್ಟೋ ದಿನಗಳಿಂದ ಕಾಯ್ತಿರ್ತೈತೆ. ಏನನ್ನ? ಸ್ವಾತಿ ಮಳಿ ಹನಿಗಾಗಿ ಬಾಯಿ ತೆರೆದು ಕೂತಿರ್ತೈತೆ. ಅಲ್ಲಿ ಹೋಗಿ ಆ ಸ್ವಾತಿ ಮಳಿ ಹನಿ ಬಿತ್ತು ಅಂದ್ರೆ ಮುಚ್ಕೋತೈತೆ, ತಳಕ್ಕೆ ಹೋಗ್ತೈತೆ, ಆ ಮುತ್ತಾಕೈತಂತೆ ಅಲ್ಲ. ಹಾಗೆ ಹೇಳ್ತಾ ಇದಾರೆ, ಕೆರೆ ಭಾವಿ ಹಳ್ಳಗಳು ಬತ್ತಿದರೆ ಏನು? ಗುಳ್ಳೆ ಗುರುಚೆ ಚಿಪ್ಪಿಗಳೇ ಕಾಣಬಹುದು. ವಾರಿದೆ ಮೈದಗೆದರೆ ಮುತ್ತು ರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣ ಮನದರದ ಮಾತಾಡಿದ ಅಂತಹ ಮಾತುಗಳು ಯಾರು ಕೇಳ್ತಾರೆ, ಯಾರ ಅಂತಃಕರಣ ಹೆಂಗದ ಹಂಗಂಗ ಫಲ ಆಗ್ತದೆ ಅಲ್ರಿ. ಹಂಗಂಗಾಗ್ತದೆ. ಕೆಲವು ಮಂದಿ ಕಾಲು ಕೆಬ್ಬನ ಮ್ಯಾಗ ನೀರು ಬಿದ್ದರೆ ಅದು ಸುಟ್ಕೊಂಡು ಹೆಂಗೆ ಹೋಗ್ತೈತಿವು, ಆ ಅಧಮ ಅಂತಾರೆ. ಮಧ್ಯಮನಲ್ಲಿ ಸ್ವಲ್ಪ ಕಾಲು ಉಳಿತದ ಅಲ್ರಿ, ಪ್ರವಚನ ಮುಗಿತ ಕಾಟ ಉಳಿತದ, ಮುಗಿದಿಂದ ಮತ್ತೆ ಶಾಪ ಆಗ್ತದೆ. ಉತ್ತಮನಲ್ಲಿ ಮಾತ್ರ ಅದು ಮುಕ್ತವೇ ಆಗ್ತದೆ.
ಹಾಗೆಯೇ ಹೇಳ್ತಕ್ಕಂಥ ಗುರುಗಳು ಒಬ್ಬರೇ ಆಗಿದ್ದರೂ ಕೂಡ ಪ್ರಾಯೇನಾದ ಮಧ್ಯಮೋತ್ತಮ ಗುಣ ಅಂದರೆ ಸಂಸರ್ಗತೋ ಜಾಯತೆ. ಅವರವರ ಅಧಿಕಾರಕ್ಕೆ ಅನುಗುಣವಾಗಿ ಕೆಲವರಲ್ಲಿ ಏನು ಸುಟ್ಟು ಹೋಗತಿ, ಕೆಲವರಲ್ಲಿ ಮುತ್ತಿನಂಗೆ ಆಕಾರ ಆಗ್ತದೆ, ಕೆಲವೊಂದಿಗೆ ಮುತ್ತೆ ಆಗ್ತದೆ. ಆದ್ದರಿಂದ ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ಅಂತ ಹೇಳಿದರು ಅಲ್ಲ. ಆಗಲಹುದು ಅಂತ ಹೇಳಿ ಮತ್ತೆ ಕೆಳಗೆ ದುರಿತ ಕರ್ಮವನ್ನಲ್ಲದಿರುವಂತ ಯಾಕೆ ಹೇಳಕತ್ತಿದ್ರು? ಇಲ್ಲದ ಮಜಾ ಅಲ್ಲ, ಮುಗಿದೋತದು. ಆಗಲಹುದು ನರರಿಗೆ ಮುಕ್ತಿ, ನಾವು ಎದ್ದು ಹೋಗ್ಬೇಕಾಗಿತ್ತು. ಮತ್ತೆ ಯಾಕೆ ಶುರು ಮಾಡಿರೋದನ್ನ? ದುರಿತ ಕರ್ಮ, ಅದು ಸುಟ್ಟು ಹೋಗಬಾರ್ದು. ಇದು ಕಬ್ಬನ್ ಇರ್ತೈತಿ, ಆ ಹೊಲಸು ಕಳ್ಕೊಳ್ಳಿ ಅಂಥೇಳಿ ತಮ್ಮ ಕೇಳಿದೀನಿ ಅಲ್ಲ ಖರೆ, ನೀನು ಅಂತಕ್ಕಂಥೊಳಗೆ ಅನಂತ ಪಾಪ ದೋಷಗಳು ಇರುವುದರಿಂದ ಕೇಳಿದ ತಕ್ಷಣದಲ್ಲಿ ಜ್ಞಾನ ಆಗಂಗಿಲ್ಲ ನಿನಗ. ಅದಕ್ಕೆ ದುರಿತ ಕರ್ಮವನ್ನಲ್ಲದಿರು ಪುಣ್ಯವನೇ ಮಾಡು ಅಂತ ಮುಂದೆ ಉಪದೇಶದೊಳಗೆ ಬೇರೆ 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 ಅವರವ್ರ ಅಂತಸ್ತಕ್ಕೆ ಅನುಗುಣವಾಗಿ ನಿಜಗುಣ ಶಿವಯೋಗಿಗಳು ಏನಪ್ಪ ಅಂತೇಳಿ ಶಿವಕಾಮನೆ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾಸ್ಥರ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ, ಕೊನೆಗೆ ಒಂದು ಜ್ಞಾನ ಸ್ಥಳ. ಆ ಅಂತಕ್ಕನ್ನು ಶುದ್ಧಿ ಮಾಡಿಕೊಂಡ ಬಳಿಕ ಶ್ರೀ ಗುರುವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕುತಿ ಅಂತ ಹೇಳಿದ್ದಾರೆ. ಅಭಿಪ್ರಾಯ ಏನಪ್ಪ ಅಂತ ಕೇಳಿದರೆ, ಶ್ರೋತ್ರ ಸಂಬಂಧಿಯಾದ ಅವಾಂತರ ವಾಕ್ಯ ಪರೋಕ್ಷ ಜ್ಞಾನಕ್ಕೆ ಹೇತುವಾಗ್ತದೆ. ಶ್ರೋತ್ರ ಸಂಬಂಧಿಯಾಗಿರ್ತಕ್ಕಂಥ ಮಹಾವಾಕ್ಯ ಏನದ, ಇದು ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಆ ಮಹಾವಾಕ್ಯದ ಪರೋಕ್ಷ ಜ್ಞಾನ ಆಗಂಗಿಲ್ಲ, ಅಪರೋಕ್ಷ ಜ್ಞಾನವೇ ಆಗುತ್ತದೆ. ಈ ಮಾತಿಲ್ಲಿ ಯಾಕಿಟ್ರು ಅಂತ ಕೇಳಿದರೆ, ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವೇ ಆಗುತ್ತದೆ, ಪರೋಕ್ಷ ಜ್ಞಾನ ಆಗುವುದಿಲ್ಲ. ಇನ್ನು ಕೊನೆಗೆ ಹೇಳಿದ, ಯಾಕಂದ್ರೆ ಮುಂದೆ ಇದು ಬೀಜದ, ಮುಂದಿನ ಉಪದೇಶಕ್ಕೆ ಬೀಜದ. ಮಹಾವಾಕ್ಯದ ಅಪರೋಕ್ಷ ಜ್ಞಾನವೇ ಆಗುತ್ತದೆ, ಪರೋಕ್ಷ ಜ್ಞಾನ ಆಗುವುದಿಲ್ಲ. ಪರೋಕ್ಷ ಜ್ಞಾನ ಅವಾಂತರ ವಾಕ್ಯದಿಂದ ಆಗ್ತದ ಅಂತ ಹೇಳಿದ ಬಳಿಕ ವೇದಾಂತದ ಏಕದೇಶೀಯ ಮತ, ವೇದಾಂತದಲ್ಲಿ ಒಬ್ಬ ಏಕದೇಶಿ ಅಂತ ಬರ್ತಾನೆ, ಅದನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಏನೋ ಏಕದೇಶೀಯ ಮತ. ಏಕದೇಶಿ ಅಂದರೆ ಯಾರು? 42ನೇ ಟಿಪ್ಪಣಿಗಳು ಬರೀತಾರೆ. ಸಿದ್ಧಾಂತದ ಏಕದೇಶವನ್ನು ಆಶ್ರಯ ಮಾಡಿಕೊಂಡು ಸ್ವತಂತ್ರವಾಗಿ ಅಧಿಕ ಅರ್ಥದ ನಿರೂಪಣವನ್ನು ಯಾವುದರಲ್ಲಿ ಮಾಡಿರುವರೋ ಅಂಥ ಯಾವ ಪಂಚದಶಿ ಮೊದಲಾದ ವೇದಾಂತದ ಪ್ರಕರಣ ಗ್ರಂಥಗಳಿರುವವೋ ಅವುಗಳ ಆಚಾರ್ಯರಿಗೆ ಏಕದೇಶಿ. ಏಕದೇಶಿ ಅಂತ ಯಾಕಂದ್ರು, ಸಿದ್ಧಾಂತ ಒಳಗಿಂದ ಏಕಭಾಗವನ್ನು ಅಲ್ಲ, ಏಕದೇಶವನ್ನು ಆಶ್ರಯ ಮಾಡ್ಕೋತಾರೆ. ಉಳಿದು ತಮ್ಮ ಮಾತುಗಳಿಂದ ಅದನ್ನು ವಿಸ್ತಾರ ಮಾಡ್ಕೊಂತ ಹೋಗ್ತಾರೆ. ಅವರು ವೇದಾಂತ ಬಿಟ್ಟು ಮಾತಾಡೋದಿಲ್ಲ, ಆ ಸಿದ್ಧಾಂತದ ಮಾತವನ್ನೇ ತಗೋತಾರೆ. ತಗೊಂಡ ತಮ್ಮ ಅಷ್ಟರೊಳಗೆ ಸೇರಿಸಿ ವಿಸ್ತಾರ ಮಾಡ್ತಾರಲ್ಲ, ಇಂಥದ್ದು ಏಕದೇಶಿಗಳು ಅಂತ ಕರ್ತಾರೆ. ಪಂಚದಶಿ ಕರ್ತರು ಇಂಥವ್ರ ಕೆಲವು ಮಂದಿ ಅಂತ ತಿಳ್ಕೊರಿ ಅಂತ ಅಭಿಪ್ರಾಯ ಅದ. ಇವರ ಅಭಿಪ್ರಾಯ ಏನು? ಏಕದೇಶಿ ಮತದ ಅಭಿಪ್ರಾಯ ಏನು ಹೇಳ್ತಾರೆ. ಶ್ರವಣ ಮನನ ನಿಧ್ಯಾಸನ ಸಹಿತವಾದ ವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗ್ತದೆ. ಕೇವಲ ವಾಕ್ಯದಿಂದ ಪರೋಕ್ಷ ಜ್ಞಾನವಾಗುತ್ತದೆ, ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಗೊತ್ತಾಗ್ತಾನೆ ಇಲ್ಲಿ ಮ್ಯಾಲ ಬೀಜ. ಮ್ಯಾಲ ಯಾಕೆ ನೆನಪು ಮಾಡಿದ, ಮಹಾವಾಕ್ಯದ ಅಪರೋಕ್ಷನ ಆಕತಿ, ಪರೋಕ್ಷ ಆಗಂಗಿಲ್ಲ ಅಂತೇನು ಹೇಳ್ಕೊಂಬಂದ. ಅದ್ರೊಳಗೆ ಶಂಕ ಆಯ್ತ ಇದು. ಇಲ್ಲಪ್ಪ ಹಂಗೆ ಹೇಳಬೇಡ್ರಿ, ಇವು ಏಕದೇಶಿ ಅಂತ ಹಂಗೆ ಹೇಳಬೇಡ್ರಿ. ಶ್ರವಣ ಮನನ ನಿಧ್ಯಾಸನ ಸಹಿತವಾದ ವಾಕ್ಯದ್ರ ಅಪರೋಕ್ಷ ಜ್ಞಾನ. ಕೇವಲ ವಾಕ್ಯದ ಪರೋಕ್ಷ ಜ್ಞಾನ ಆಕತಿ. ಕೇವಲ ವಾಕ್ಯದಾಗ ಇಲ್ಲಿ ಮಹಾವಾಕ್ಯ ಅಂತ ತಿಳ್ಕೊಬೇಕು ನಾವು. ಮಹಾವಾಕ್ಯದಿಂದ ಕೇವಲ ಬರೀ ಮಹಾವಾಕ್ಯ ಇದ್ರೆ ಪರೋಕ್ಷ ಆಕತಿ, ಅಪರೋಕ್ಷ ಆಗಂಗಿಲ್ಲ ಅಂತ ಇವ್ರದ್ದು ಅಭಿಪ್ರಾಯ. ಒಂದು ವೇಳೆ ಕೇವಲ ವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುವುದಾದರೆ ಶ್ರವಣ ಮನನ ನಿಧ್ಯಾಸನ ವ್ಯರ್ಥವಾಗುತ್ತವೆ ಅಲ್ರಿ. ಒಂದು ವೇಳೆ ಕೇವಲ ವಾಕ್ಯದಿಂದ ಜ್ಞಾನ ಆಕ್ಕಿತ್ತು ಅಂತಂದ್ರೆ ಶ್ರವಣಾದಿಗಳು ವ್ಯರ್ಥ ಆಕ್ಕವಲ್ಲ. ಯದ್ಯಪಿ ಸಿದ್ಧಾಂತ ಮತದಲ್ಲಿ ಕೇವಲ ವಾಕ್ಯದ ಅಪರೋಕ್ಷ ಜ್ಞಾನವಾಗುವುದು ಮತ್ತು
ಶ್ರವಣಾದಿಗಳ ಅಸಂಭಾವನೆ ಪ್ರೀತಿ ಭಾವನೆ ನಾಶವಾಗುವುದು, ಆದ ಶ್ರವಣಾದಿಗಳು ವ್ಯರ್ಥ ಆಗುವುದಿಲ್ಲ ಅಂತ ನೀವು ಹೇಳಬಹುದು ಅಂತ ಏಕದೇಶಿ. ಅಲ್ಲ, ಶ್ರವಣಾದಿಗಳು ವ್ಯರ್ಥ ಆಗುವುದಿಲ್ಲಪ್ಪ, ಶ್ರವಣಾದಿಗಳು ಅಸಂಭಾವನೆ ಪ್ರೀತಿ ಭಾವನೆ ಕಳಿತಾವ ಅಂತ ನೀವು ಹೇಳಬಹುದು. ಪರಂತು ತಥಾಪಿ ಯಾವ ವಸ್ತುವಿನ ಪ್ರತ್ಯಕ್ಷ ಜ್ಞಾನವಾಗುವುದೋ ಅದರಲ್ಲಿ ಅಸಂಭಾವನೆ ವಿಪರೀತ ಭಾವನಾ ಯಾರಿಗೂ ಆಗುವುದೇ ಇಲ್ಲ. ಇದೊಂದು ಪೆನ್ ಅಂತ ನಿಮಗೆ ದೃಢವಾಗಿ ಜ್ಞಾನ ಆಯ್ತು ಅಂದ್ರೆ ಪೆನ್ ಹೌದು ಅಲ್ಲ ಹಿಂಗೇನು ಸಂಶಯ ಆಗ್ತೈತೇನು? ಅಪರೋಕ್ಷ ಜ್ಞಾನ ಆದ ಬಳಿಕ ಸಂಶಯ ಬರಂಗಿಲ್ಲ. ಸಂಶಯ ಬಂದಿದ್ದರೆ ನಿಮ್ಮ ಶ್ರವಣ ಮರಣ ಧ್ಯಾಸನ ಅವು ಸಂಶಯಗಳು ಕಳೀತಿದ್ದು ಅಂತಾನೆ. ಆದರೂ ಕೂಡ ಸಂಶಯ ಬರ್ತದೆ. ಯಾಕೆ ಬರ್ತದೆ ಅನ್ನೋದಕ್ಕೆ ಬರ್ಚುವಿನ ಕತೆ ಹೇಳ್ಯಾರ 6ನೇ ತರಂಗದೊಳಗೆ. ಬರ್ಚು ಒಬ್ಬ ರಾಜಾಗ ಬರ್ಚು ಅಂತ ಮಂತ್ರಿ ಇದ್ದ. ಆ ಮಂತ್ರಿ ಭಾಳ ಖುಷಿಯಲ್ಲಿದ್ದ. ರಾಜ ಬರ್ಚುನ ಮಂತ್ರಿ ಮ್ಯಾಗ ಭಾಳ ಪ್ರೀತಿ. ಏನಾರು ಬಹುಮಾನ ಕೊಡ್ಬೇಕಾದ್ರೆ ಅವಾಗ ಮೊದಲು ಪ್ರಥಮ ಬಹುಮಾನ ಕೊಡವ. ಉಳಿದ ಮಂತ್ರಿಗಳು ಈ ಬರ್ಚುಗ ರಾಜಾಗ ಭಾಳ ಇದೈತಿ ಕೆಡಿಸ್ಬೇಕು ಅಂಥೇಳಿ ಉಳಿದ ಮಂತ್ರಿಗಳೆಲ್ಲ ಕೂಡಿ ಮಸಲತ್ತು ಮಾಡಿದರು. ಏನಂದ್ರು ಅಂದಕ್ಕೆ ರಾಜನಿಗೆ ಒಂದು ಮಾತು ಬಂದು ಹೇಳಿದ್ರು, ಮಹಾರಾಜರೇ, ಆ ಪರದೇಶದ ರಾಜ ಬಂದ ನಮ್ಮ ರಾಜ್ಯದೊಳಗೆ ದಂಗೆ ಮಾಡಾಕತ್ಯಾರು ಅಂತ ಹೇಳಿದ್ರು. ರಾಜ ಏನಂದ, ಹೋಗಿ ಅವ್ರನ್ನ ಹತ್ಯೆ ಮಾಡಿ ಬರ್ರಿ ಅಂದ ರಾಜ. ಮಂತ್ರಿ ಏನಂದ್ರೆ, ಯಾಕ್ರಿ ಏನಾದರೂ ಬಹುಮಾನ ಕೊಡ್ಬೇಕಾರೆ ಯಾರು ಕೊಡ್ತೀರಿ ನೀವು? ಬರ್ಚು ನಮ್ಮನ್ನ ಕೊಲ್ಲಕ್ಕೆ ನಮ್ಮನ್ನ ಕಳಿಸ್ರಿ ಅವನು ಅಂದ್ರು ಇವರು. ಬರ್ಚುನ್ ಕರೆದ ರಾಜ. ಅಲ್ಲೇನೋ ದಂಗೆ ಮಾಡಕೈತಾರಂತ ಪರದೇಶದವರು, ಹೋಗು ಅವ್ರು ಯುದ್ಧ ಮಾಡಿ ಅವ್ರನ್ನ ಹತ್ಯೆ ಮಾಡು, ಕೊಂದ್ಬಿಡು. ಇವ ವಾದ ಕುದುರೆ ತುಂಬ ವಾದ ಅವ್ರು ಹೇಳೋ ಅರಣ್ಯದೊಳಗೆ ಮಧ್ಯೆ ವಾದಕರಲ್ಲಿ ಯಾರು ಇದ್ದಿದ್ದಿಲ್ಲ. ಯಾಕಂದ್ರೆ ಸುಳ್ಳು ಸುದ್ದಿದ್ದ. ಬರ್ಚು ಗೊತ್ತಾಯ್ತು, ಇವರೆಲ್ಲ ಪಿತೂರಿ ಮಾಡಿ ನನ್ನ ಕಳಿಸಾರಿಲ್ಲೇ. ಇಂತಹ ಪಿತೂರಿ ಮಂದಿದ್ದ ರಾಜ್ಯಕ್ಕೆ ಯಾಕೆ ಹೋಗ್ಬೇಕು? ವೈರಾಗ್ ಬಂತ ಅವನಿಗೆ ಅಲ್ಲಿ ಬರ್ಚುಗ. ಅಲ್ಲೇ ಕುಂತ ತಪಸ್ಸಾದಿಗೆ ತೊಡಗಿದ. ದಾಡಿ ಜಟ ಮಂದು ಇವ್ರಿಗೆ ಗೊತ್ತಾಯ್ತು ಅವ ಅಲ್ಲೇ ಅದಾನ, ಸಾಧು ಆಗ್ಯಾನ ಗೊತ್ತಾಯ್ತು. ಅವ್ರು ಬಂದು ಮತ್ತೇನು ಹೇಳಿದ್ರು, ಮಹಾರಾಜ್ರೆ ಬರ್ಚು ಸಾತ್ರಿ ದೆವ್ವಾಗೇನ್ರಿ ಹೇಳಿದ್ರು. ಅವ್ರು ಏನು ಮಾಡ್ರಿ, ಸತ್ತಾನ್ರಿ, ದೇವ್ರಾಗಿ ಪಿಶಾಚಿಯಾಗಿ ಅರಣ್ಯದಾಗ ಅಡ್ಡಾಡಕೈತ್ಯಾನ್ರಿ. ಇವ್ರ ಮಾತು ನಂಬಿದ. ಅಕಸ್ಮಾತ್ ರಾಜನ ಕುದುರೆ ಮ್ಯಾಲೊಮ್ಮೆ ಹೋದ. ಎದುರಿಗೆ ಬಂದರ ಮಂತ್ರಿ. ರಾಜ ನೋಡ್ಕಲೇ ಮಂತ್ರಿಗೆ ಭಾಳ ಸಂತೋಷ ಆಯ್ತು. ಬರ್ಚು ಮಹಾರಾಜ ಅಂತ ಎದುರಿಗೆ ಬಂದ. ಅವನು ನೋಡ್ದ, ಓ ಪಿಶಾಚಾಗ್ಯಾನ. ಪಿಶಾಚಾಗ್ಯಾನ. ಈ ಪ್ರತ್ಯಕ್ಷ ಜ್ಞಾನ ಆಗೈತಿಲ್ಲ ಅವನಿಗೆ. ಇಲ್ಲದ ನಮ್ಮ ಸಂಶಯ. ಪ್ರತ್ಯಕ್ಷ ಜ್ಞಾನ ಆದ್ಮೇಲೆ ಸಂಶಯ ಬರಂಗಿಲ್ಲ ಅಂತ ನೀವು ಹೇಳ್ತೀರಿ ಕರೆ ಅಲ್ಲ. ಆ ಪ್ರತ್ಯಕ್ಷ ಜ್ಞಾನ ಆದರೂ ಕೂಡ ಸಂಶಯ ಬರ್ತದೆ ಅನ್ನೋದಕ್ಕೆ ಯಾವ್ದ್ರ ಮಾತಿನಿಂದ? ಭೇದವಾದಿ ಪಾಮರ ಪುರುಷರ ಸಂಘದ ಸಂಸ್ಕಾರ. ಆ ದುಷ್ಟರಾಗಿರ್ತಕ್ಕಂಥ ಅವ್ರ ಸಂಘದ ಸಂಸ್ಕಾರದಿಂದ ಮಂತ್ರಿಯಲ್ಲಿ ಪಿಶಾಚಿ ಭಾವನೆ ಬಂತ ಇಲ್ಲ. ಹಿಂಗೆ ಬರ್ತದೆ, ಬರೋದಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಅವರು ಇವಂತಾನವ ಏನ್ರಿ, ಅಪರೋಕ್ಷ ಜ್ಞಾನ ಆದ ಬಳಿಕ ಅದರೊಳಗೆ ಸಂಶಯ ಭಾವನೆ ಯಾರಿಗೂ ಬರಂಗಿಲ್ಲ. ನನ್ನ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ ಏಕದೇಶೀಯವ ಅಲ್ಲ. ಆದ್ದರಿಂದ ಕೇವಲ ವಾಕ್ಯದ ಅಪರೋಕ್ಷ ಜ್ಞಾನವಾದಿಯ ಸಿದ್ಧಾಂತದಲ್ಲಿ ತತ್ವಮಸಿ ಮೊದಲಾದ ವಾಕ್ಯಗಳಿಂದ ಬ್ರಹ್ಮದ ಅಪರೋಕ್ಷ ಜ್ಞಾನವಾದ ಬಳಿಕ ಅಸಂಭಾವಿತ ಭಾವನಾ ಸಂಭವಿಸದೇ ಇಲ್ಲ. ಆದ್ದರಿಂದ ಶ್ರವಣಾದಿ ಸಾಧನಗಳು ವ್ಯರ್ಥವಾಗುತ್ತವೆ. ಇದು ಏಕದೇಶೀಯವಾದ. ತಿಳ್ಕೊರಿ, ಯಾರು ಮಾತಾಡಕತ್ಯಾರ ನಮ್ಗೆ ಗೊತ್ತಿರಬೇಕು. ಯಾರ್ದರೆ ಮಾತು ಯಾರ ಹೆಸರಲ್ಲಿ ಖರ್ಚಾಗಬಾರ್ದದು ಅಂತ ಏಕದೇಶಿ ಅಂತಾನೆ. ಕೇವಲ ವಾಕ್ಯದ ಪರೋಕ್ಷ ಜ್ಞಾನಕತ್ತಿ ಅಂತ ಹೇಳ್ರಿ. ಶ್ರವಣ ಮನ ನಿಧ್ಯಾಸನ ಸಹಿತ ವಾಕ್ಯದ ಅಪರೋಕ್ಷ ಜ್ಞಾನಕತ್ತಿ ಅಂತ ಹೇಳ್ರಿ. ಇಲ್ಲಪ್ಪ ಶ್ರವಣಗಳಿಗೆ ವ್ಯರ್ಥ ಆಕಾವ ಅಂತ ಅನ್ನೋದಿಲ್ಲ. ಅಸಂಭಾವನ ವಿಪರೀತವನ್ನು ನಾಶ ಮಾಡ್ತಾವ ನೀವೇನ್ರ ಹೇಳಕ್ಕೆ ಹೋದಿರಿ. ಅಪರೋಕ್ಷ ಜ್ಞಾನ ಆದ್ಬೇಕು, ಅದರೊಳಗೆ ಸಂಶಯ ಬರಂಗಿಲ್ಲ. ಆದ್ದರಿಂದ ಕೇವಲ ವಾಕ್ಯದಿಂದ
ಪರೋಕ್ಷ ಜ್ಞಾನವಾಗುವುದು. ಶ್ರವಣ ಮನನ ನಿಧ್ಯಾಸನ ಮಾಡುವುದರಿಂದ ಅಪರೋಕ್ಷ ಜ್ಞಾನವಾಗುವುದು. ಆದ್ದರಿಂದ ಈ ಮತದಲ್ಲಿ ಶ್ರವಣಾದಿಗಳು ವ್ಯರ್ಥವಾಗುವುದಿಲ್ಲ. ನಾ ಹೇಳುವ ಮತದಲ್ಲಿ ಏನೋ, ಯಾಕಂದ್ರೆ ಶ್ರವಣ ನಿಧ್ಯಾಸನ ಸಹಿತ ವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಕೈತಿ ಅಂತ ಹೇಳ್ರಿ. ನಾವು ಹಿಂಗೆ ಹೇಳೋದ್ರಿಂದ ಶ್ರವಣಾದಿಗಳು ವ್ಯರ್ಥ ಆಗುವುದಿಲ್ಲ. ಆದರೆ ಈ ಮತದಲ್ಲಿ ಶ್ರವಣಾದಿಗಳು ವ್ಯರ್ಥವಾಗುವುದಿಲ್ಲ. ಇದು ಬಹಳ ಗ್ರಂಥಕಾರರ ಮತವಿರುತ್ತದೆ. ಈಗ ಹೇಳೋರು ಬಹಳ ಮಂದಿ ಅದಾರೆ ಅಂತಾರ ಅವರು. ಟಿಪ್ಪಣಿ 44 ಅಲ್ಲ, ಮಂದ ಜ್ಞಾನ ಉಳ್ಳವನಿಗೆ ಶ್ರವಣಾದಿ ಸಾಧನೆ ಆಲಸ್ಯ ಬುದ್ಧಿಯಾಗುವುದು. ಈ ಅಭಿಪ್ರಾಯದಿಂದ ಉಕ್ತ ಪ್ರಕಾರ ಇದು ಸಂಕ್ಷೇಪ ಶಾರಕ್ಕಿಂತ ಭಿನ್ನವಾದ ಅನೇಕ ಪ್ರಕರಣ ಗ್ರಂಥಗಳ ಕರ್ತೃವಾದವರ ಮತವಿರುತ್ತದೆ. ಸಂಕ್ಷೇಪ ಶಾರಕ್ಕೆ ಒಬ್ಬರನ್ನ ಬಿಟ್ಟು ಉಳಿದವರೆಲ್ಲ ಏನು ಹೇಳ್ತಾರೆ, ಮಂದ ಜ್ಞಾನಿ ಆದವನು ಕೂಡ ಆಲಸ್ಯದಿಂದ ಅವಂಗ ಏನಾಕತಿ ಶ್ರವಣಾದಿಗಳಲ್ಲಿ ಅವ ಪ್ರವೃತ್ತಿ ಆಗುವುದಿಲ್ಲ ಅಂತ ತಿಳ್ಕೊಂಡ ಶ್ರವಣ ಮರಣ ನಿಧ್ಯಾಸನ ಸಹಿತ ವಾಕ್ಯ ಜ್ಞಾನ ಆಕತಿ ಅಂತ ಹಿಂಗೆ ಹೇಳಬೇಕು ಅಂತ ಅನೇಕ ಜನ ಹಿಂಗೆ ಹೇಳ್ತಾರೆ. ಆದರೆ ಮತ್ತೊಂದು ಟಿಪ್ನೊಳಗೆ ಏನು ಹೇಳ್ತಾರೆ, ದೃಢ ಜ್ಞಾನ ಉಳ್ಳವನಿಗೂ ಕೂಡ ಶ್ರವಣಾದಿಗೆ ಕರ್ತವ್ಯ ಬುದ್ಧಿ ಉತ್ಪತ್ತಿಯಾಗುವುದು. ಈ ಅಭಿಪ್ರಾಯದಿಂದ ಕೇವಲ ವಾಕ್ಯದ ಅಪರೋಕ್ಷ ಜ್ಞಾನವನ್ನು ಹೇಳುವ ಸಿದ್ಧಾಂತಿ ಅನುಸಾರ ಈ ಸಮಾಧಾನವಿರುತ್ತದೆ. ಜ್ಞಾನ ಆದ ಬಳಿಕ ದೃಢ ಜ್ಞಾನ ಆದ ಬಳಿಕ ಶ್ರವಣಾದಿ ಕೆಲಸ ಇಲ್ಲ. ಶ್ರವಣಾದಿಗಳು ಎಲ್ಲಿ ಕೆಲಸ ಮಾಡ್ತಾವ, ಅದೃಢ ಜ್ಞಾನ ಆದಾಗ ಅಸಂಭಾವನ ವಿಪರೀತ ಭಾವನ ಬಂದು ನಿಂದಿರ್ತಾವೆ, ತಟ್ಕೊಂಡು ನಿಂತಿರ್ತಾವೆ. ಅವುಗಳನ್ನು ಕಳೆಯೋದ್ರಲ್ಲಿ, ಅಸಂಭಾವನೆ ಕಳೆಯೋದ್ರಲ್ಲಿ ಶ್ರವಣ ಮನ ನಿಧ್ಯಾಸನ ಕೆಲಸ ಅದಾವೆ. ದೃಢಜ್ಞಾನ ಆದ ಬಳಿಕೂ ಕೂಡ ನೀವು ಎಲ್ಲರ ಪ್ರವೃತ್ತಿ ಆಗಿದ್ದೀರಿ ಅನ್ನುವಂಥ ದೃಷ್ಟಿಯಿಂದ ಕೆಲವು ಗ್ರಂಥಕರ್ತರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಶ್ರವಣ ಮನನ ನಿಧ್ಯಾಸನ ಸಹಿತವಾದ ವಾಕ್ಯದಿಂದ ಅಪರೋಕ್ಷ ಜ್ಞಾನಕ್ಕತಿ. ಕೇವಲ ವಾಕ್ಯದಿಂದ ಪರೋಕ್ಷ ಜ್ಞಾನವೇ, ಮಹಾವಾಕ್ಯದಿಂದ ಪರೋಕ್ಷ ಜ್ಞಾನವೇ ಆಕತಿ ಅಂತ ಹಿಂಗೆ ಕೇವಲ ವಾಕ್ಯ ಅನ್ನುವಾಗ ಮಹಾವಾಕ್ಯದಿಂದ ಪರೋಕ್ಷ ಜ್ಞಾನನ ಆಕತಿ ಅಲ್ಲ. ಯಾಕಂದ್ರೆ ಪರೋಕ್ಷ ಅವಾಂತರ ವಾಕ್ಯದ ಪರೋಕ್ಷ ಜ್ಞಾನ ಆಕತಿ ನಾವು ಒಪ್ಪಿಕೊಂಡು ಬಂದಿದ್ದೀವಿ. ಅದನ್ನು ಆಯ್ತಾ, ಅವಾಂತರ ವಾಕ್ಯದ ಪ್ರಶ್ನೆ ಇಲ್ಲಿ. ಮಹಾವಾಕ್ಯದಿಂದ ಕೇವಲ ನೀವು ಮಹಾವಾಕ್ಯವನ್ನು ಹೇಳಿದ್ರೆ ಪರೋಕ್ಷ ಜ್ಞಾನ ಆಕತಿ, ಅಪರೋಕ್ಷ ಜ್ಞಾನ ಆಗಂಗಿಲ್ಲ. ಶ್ರವಣ ಮನನ ನಿಧ್ಯಾಸನ ಸಹಿತವಾದ ವಾಕ್ಯವನ್ನು ಹೇಳ್ರಿ ಅಂದ್ರೆ ಅಪರೋಕ್ಷ ಜ್ಞಾನ ಆಕತಿ ಅಂತ ಈ ಏಕದೇಶೀವಾದಿ ಮತ ಅದನ್ನು ಖಂಡನೆ ಮಾಡ್ತಾರೆ. ಅದು ಸಮೀಚೀನ ಇರುವುದಿಲ್ಲ. ಹಿಂಗೆ ಅನೇಕ ಗ್ರಂಥಕಾರ ಹೇಳ್ಯಾರ ಖರೆ, ಪರಂತು ಈ ಮಾತು ಯೋಗ್ಯ ಇಲ್ಲ ಅಂತ ಹೇಳಿದ್ರೆ ಆ ವಿಷಯವನ್ನು ಪುನಃ ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್ ಕಿ ಜೈ.